ಸೊ ಎಲ್ರಿಗೂ ನಮಸ್ಕಾರ ಮಕ್ಕಳೇ. ಇವತ್ತಿನ ದಿವಸ we will learn about simplifying fractions and simplifying arithmetic expressions with fractions. ಭಿನ್ನರಾಶಿಗಳನ್ನು ಹೇಗೆ ಸರಳಗೊಳಿಸೋದು ಹಾಗೂ ಭಿನ್ನರಾಶಿಗಳು ಇರುವಂತಹ ಅರಿಥಮೆಟಿಕ್ ಎಕ್ಸ್ಪ್ರೆಷನ್ಸ್ನ ಹೇಗೆ ಸಿಂಪ್ಲಿಫೈ ಮಾಡೋದು ಅಂತ ಅನ್ನೋದ್ರ ವಿಚಾರವಾಗಿ ಒಂದು 3-4 ಲೆಕ್ಕ ಸ್ಯಾಂಪಲ್ ತೋರಿಸ್ತೀನಿ. ಸ್ಯಾಂಪಲ್ ತೋರಿಸಾದ್ಮೇಲೆ ಪ್ರಾಕ್ಟೀಸ್ ಪ್ರಾಬ್ಲಮ್ಸ್ ಥರ ಕೊಟ್ಟು ಪ್ರಾಕ್ಟೀಸ್ ಶೀಟ್ಸು ಎಲ್ಲ ಇನ್ನೊಂದು 2-3 ದಿವಸದಲ್ಲಿ ಕಳಿಸ್ತೀನಿ. ನೀವು ಆಮೇಲೆ ಪ್ರಾಕ್ಟೀಸ್ ಮಾಡ್ಬೋದು. ಓಕೆ, ಸೊ ಇವತ್ತು ಸಿಂಪ್ಲಿಫಿಕೇಶನ್ ಆಫ್ fractions and arithmetic expressions with fractions. ಇನ್ನೊಂದು ಅಟ್ಲೀಸ್ಟ್ 2-3 ಕ್ಲಾಸು ಇದೇ ಕೆಲಸ ಮಾಡ್ತಾ ಇರ್ತೀವಿ ವಿತ್ ಫ್ರಾಕ್ಷನ್ಸ್. ಸಿಂಪಲ್ ಲೆಕ್ಕದಿಂದ ದೆನ್ ವಿ ವಿಲ್ ಗೋ ಟು ಬಿಗ್ ಪ್ರಾಬ್ಲಮ್ಸ್. ಓಕೆ, ಇದ್ರ ಹಿಂದಿನ ಕ್ಲಾಸಲ್ಲಿ ನಾನು ನಿಮಗೆ ಕೆಲವು ಬೇಸಿಕ್ಸನ್ನ ಕಳಿಸಿದ್ದೆ. ಅದನ್ನೆಲ್ಲ ಓದಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು. ಸೊ ಅದರಲ್ಲಿ ಫ್ಯಾಕ್ಟರ್ಸ್ ಅಂದ್ರೇನು, ಮಲ್ಟಿಪಲ್ಸ್ ಅಂದ್ರೇನು, LCM ಅಂದ್ರೇನು, HCF ಅಂದ್ರೇನು, LCM ಯಾಕೆ ಬೇಕು, HCF ಹೇಗೆ ಉಪಯೋಗ, ಇದನ್ನೆಲ್ಲ ಹೇಳಿದ್ದೆ. ಇವತ್ತು ಇನ್ನೊಂದು ವಿಚಾರ ನಾನು ಹೇಳ್ತೀನಿ. ಮಿಕ್ಸ್ಡ್ ಫ್ರಾಕ್ಷನ್ಸು, ರೆಗ್ಯುಲರ್ ಫ್ರಾಕ್ಷನ್ಸು ಅಂಡ್ ಇಂಪ್ರಾಪರ್ ಫ್ರಾಕ್ಷನ್ಸು, ಇದ್ರ ಬಗ್ಗೆ ಫಸ್ಟ್ ಒಂಚೂರು ತಿಳ್ಕೊಂಡು ದೆನ್ ವಿ ವಿಲ್ ಸ್ಟಾರ್ಟ್ ದಿ ಪ್ರಾಬ್ಲಮ್ಸ್. ಓಕೆ, ಸಿ ಫಾರ್ ಎಕ್ಸಾಂಪಲ್ ಇಲ್ಲಿ ನಿಮಗೊಂದು ಸ್ಕೇಲ್ ತೋರಿಸ್ತಾ ಇದ್ದೀನಿ. ಐ ಆಮ್ ಶೋಯಿಂಗ್ ಯು ಎ ಸ್ಕೇಲ್. ಒಂದು ನಿಮಿಷ. ಓಕೆ, ಐ ಆಮ್ ಶೋಯಿಂಗ್ ಯು ಎ ಸ್ಕೇಲ್ ಇಲ್ಲಿ. ಓಕೆ, ಇದು ಏನಪ್ಪ ಅಂತಂತಂದ್ರೆ ಆ ಫ್ರಾಕ್ಷನ್ ಇನ್ನೊಂದ್ಸತಿ ಸ್ವಲ್ಪ ಕರೆಕ್ಟಾಗಿ ತಿಳ್ಕೊಳ್ಳೋದಕ್ಕೋಸ್ಕರ ಇದರಲ್ಲಿ ನೋಡಿ. ಈಗ ಇದರಲ್ಲಿ ಪ್ರತಿಯೊಂದು 1, 2, 3, 4, 5, 6, 7, 8, 9, 10 ಅಂತ ಏನು ಬರೆದಿದ್ದಾರೆ, ಅದು ಒಂದು ಹೋಲ್ ಯೂನಿಟ್ ಆಫ್ ಲೆಂತ್ ಮೆಷರ್ಮೆಂಟ್. ಆ ಹೋಲ್ ಯೂನಿಟ್ ಏನಪ್ಪಾ ಅಂತಂತಂದ್ರೆ ಈಚ್ ಆಫ್ ದೀಸ್ ಬಿಗ್ ಡಿವಿಷನ್ಸ್ 1, 2, 3, 4 ಅಂತಂದ್ರೆ ಇದು 1 ಇಂಚು, ಇದು 2 ಇಂಚು, 3 ಇಂಚು, 4 ಇಂಚು ಅಂತ ಈ ಥರ. ಓಕೆ, ನಾವು ಸಪೋಸ್ ಐ ಹ್ಯಾವ್ ಎ ಲೈನ್ ಆಫ್ ದಿಸ್ ಸೈಜ್ ಅಂತ ಇಟ್ಕೊಳ್ಳೋಣ. ಓಕೆ, ಈ ಲೈನು ಎಷ್ಟು ಸೈಜು ಅಂತಂತಂದ್ರೆ ನಾವೇನು ಮಾಡ್ತೀವಿ, ಈ ಸ್ಕೇಲ್ನ ತಗೊಂಡೋಗಿ ಅದ್ರ ಹತ್ರ ಇಟ್ಬಿಟ್ಟು ವಿ ವಿಲ್ ಟ್ರೈ ಟು ಮೆಷರ್ ದಟ್. ಅದನ್ನು ಮೆಷರ್ ಮಾಡಿದಾಗ ಅದು ಫುಲ್ ಹೋಲ್ ಯೂನಿಟ್ ಅಷ್ಟು ಇಲ್ಲ, ಇಟ್ ಈಸ್ ಸಮ್ವೇರ್ ಇನ್ ಬಿಟ್ವೀನ್ ಎಷ್ಟೋ ಇದೆ. ಸೊ ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ಈ ಹೋಲ್ ಯೂನಿಟ್ನ ವಿ ಡಿವೈಡೆಡ್ ಇಂಟು ಈಕ್ವಲ್ ಪಾರ್ಟ್ಸ್. ನೀವು ಗಮನಿಸಿದ್ರೆ ಈ 1ರಿಂದ 2 ಅಥವಾ 0ಯಿಂದ 1 ಒಂದೊಂದು ಇಂಚಲ್ಲೂ ನೀವು ನೋಡಿದ್ರೆ ಸ್ವಲ್ಪ ದೊಡ್ಡ ಮಾರ್ಕ್ ಬೋಲ್ಡ್ ಇರೋದು ಡಿವಿಷನ್ ಒಂದಿದೆ, ಅದರ ಅರ್ಧ ಮಾಡಿರೋದು ಒಂದು ಡಿವಿಷನ್ ಇದೆ. ಸೊ ಆ ದೊಡ್ಡ ಡಿವಿಷನ್ ನೋಡಿದ್ರೆ ಅದನ್ನ 8 ಈಕ್ವಲ್ ಪಾರ್ಟಲ್ಲಿ ಡಿವೈಡ್ ಮಾಡಿದ್ದಾರೆ. ಅದನ್ನೇನು ಮಾಡಿದ್ದಾರೆ, 8 ಈಕ್ವಲ್ ಪಾರ್ಟಲ್ಲಿ. ಮತ್ತೆ ಅರ್ಧ ಹಾಕಿದ್ರೆ ಟೋಟಲ್ 16 ಈಕ್ವಲ್ ಪಾರ್ಟ್ಸಲ್ಲಿ ಡಿವೈಡ್ ಮಾಡಿದ್ದಾರೆ. ಸೊ ಸಪೋಸ್ ಇದನ್ನ ನಾನು ನೋಡಿದ್ರೆ, ಈಗ ಇಲ್ಲಿರೋ ಈಗ ನಾನು ಹಾಕಿದ್ದ ಲೈನನ್ನು ನೋಡಿದ್ರೆ ಅದು ಸುಮಾರಾಗೆ ಇಟ್ ಈಸ್ 1, 2, 3, 4, 5, 6, 7 ಆಫ್ ದಿ smaller parts. So it is now a fractional measure of a whole unit anta. It is a fractional measure of the whole unit. ಅದನ್ನೇ fractions ಅಂತ ಕರಿತೀವಿ. ಸೊ ಈಗ ಇದನ್ನ ನಾನು ಲೆಕ್ಕ ಹಾಕಿದ್ರೆ this length is 7 fraction measures out of 8 equal
ಯೂನಿಟ್ಸ್ ಅಂತ ಹೇಳಿ. ಸೊ ಇಟ್ ಈಸ್ 7/8 ಅಂತ ಬರಿತೀವಿ. ಅಂದ್ರೆ ಒಂದು ಹೋಲ್ ಯೂನಿಟ್ ನ 8 ಡಿವಿಷನ್ ಮಾಡಿದ್ವಿ, ಅದರ 7 ಆ ಥರ ಸ್ಮಾಲ್ ಯೂನಿಟ್. ಸೊ ಈಚ್ ಸ್ಮಾಲ್ ಬಿಗರ್ ಯೂನಿಟ್ ಈಸ್ 1/8 ಆಫ್ ಅನ್ ಇಂಚ್ ಅಂತ ಕರಿತೀವಿ. ಸೊ 1/8 ಆಫ್ ದಿ ಹೋಲ್ ಯೂನಿಟ್. ಅಂದ್ರೆ ಹೋಲ್ ಯೂನಿಟ್ ಹ್ಯಾಸ್ ಬಿನ್ ಡಿವೈಡೆಡ್ ಇಂಟು 8 ಪಾರ್ಟ್ಸ್. ಆ ಹೋಲ್ ಯೂನಿಟ್ ನ 8 ಈಕ್ವಲ್ ಭಾಗದಲ್ಲಿ, ಸಮಭಾಗದಲ್ಲಿ ಡಿವೈಡ್ ಮಾಡಿದೀವಿ. ನಾವು ಬಂದಿದ್ದ ಲೈನ್ ಅನ್ನ ಮೆಷರ್ ಮಾಡಿದಾಗ ಅದರಲ್ಲಿ 7 ಆ ಥರದ್ದು ಸಣ್ಣ ಪಾರ್ಟ್ಗಳು ಬಂತು. ಸೊ ದೇರ್ ಆರ್ 7 ಪಾರ್ಟ್ಸ್ ಆಫ್ ದಿ ಫ್ರಾಕ್ಷನಲ್ ಯೂನಿಟ್, ಈಚ್ ಆಫ್ ಸೈಜ್ 1/8 ಅಂತ. ಸೊ ಈ ಒಂದನ್ನ ನಾನು 8ರಿಂದ ಡಿವೈಡ್ ಮಾಡಿಬಿಟ್ರೆ ಐ ಗೆಟ್ ನಾವು ಸ್ಮಾಲರ್ ಯೂನಿಟ್ಸ್ ಆಫ್ ಮೆಷರ್. ಸ್ಮಾಲರ್ ಯೂನಿಟ್ ಆಫ್ ಮೆಷರ್ ಎಷ್ಟಾಯ್ತು? 8 ಭಾಗ ಮಾಡಿದಾಗ ಒಂದೊಂದು ಸ್ಮಾಲ್ ಯೂನಿಟ್ 1 ಹೋಲ್ ಡಿವೈಡೆಡ್ ಬೈ 8. ಇಟ್ ಈಸ್ ಅ ಫ್ರಾಕ್ಷನಲ್ ಯೂನಿಟ್. ಇದನ್ನ ಯೂನಿಟ್ ಫ್ರಾಕ್ಷನ್ ಅಂತ ಕರಿತೀವಿ. ಆ ಯೂನಿಟ್ ಫ್ರಾಕ್ಷನ್ 7 ಅನ್ನೋ ಅಷ್ಟು ಪೋರ್ಷನ್ ನಾವು ತಗೊಂಡ್ವಿ. ಓಕೆ, ಸೊ ದಿಸ್ ಈಸ್ ಎ ಪರ್ಟಿಕ್ಯುಲರ್ ಫ್ರಾಕ್ಷನ್ ಇನ್ ವಿಚ್ ನ್ಯೂಮರೇಟರ್ ಇದು ಡಿನಾಮಿನೇಟರ್ ಎರಡನ್ನು ಕಂಪೇರ್ ಮಾಡಿದಾಗ ಇದು ನ್ಯೂಮರೇಟರ್ ಡಿವೈಡೆಡ್ ಬೈ ಡಿನಾಮಿನೇಟರ್ ಅಂತ. ಯಾಕೆಂದ್ರೆ ಈ ಫ್ರಾಕ್ಷನ್ ಅಲ್ಲಿ ಡಿವಿಷನ್ ಅನ್ನೋ ಪ್ರೋಸೆಸ್ ಇನ್ವಾಲ್ವ್ ಆಗಿರೋದ್ರಿಂದ ನಾವು ಈ 7 ಆಫ್ 1/8 ಅನ್ನೋದನ್ನ ಸಿಂಪಲ್ ಆಗಿ ಬರೆದು ಬಿಡ್ತೀವಿ. 7 ಆಫ್ 1, ಸೊ 7/8 ಅಂತ ಬರೆದಿರ್ತೀವಿ ನಾವು. ಸೊ ಇದರಲ್ಲಿ ನ್ಯೂಮರೇಟರ್ 7 is less than denominator 8 is less than denominator 8. ಇದನ್ನ ನಾವು ರೆಗ್ಯುಲರ್ ಫ್ರಾಕ್ಷನ್ ಅಥವಾ ಪ್ರಾಪರ್ ಫ್ರಾಕ್ಷನ್ ಅಂತ ಕರಿತೀವಿ ಅದನ್ನ. ದಿಸ್ ಇಸ್ ಕಾಲ್ಡ್ ಪ್ರಾಪರ್ ಫ್ರಾಕ್ಷನ್. ದಿಸ್ ಇಸ್ ಕಾಲ್ಡ್ ಪ್ರಾಪರ್ ಫ್ರಾಕ್ಷನ್. ಓಕೆ, ನಾವು ಸಪೋಸ್ ಐ ಟೇಕ್ ಅನದರ್ ಲೈನ್. ಇಲ್ಲೇ ಬರಿತೀನಿ, ಕೆಳಗಡೆಯಿಂದನೇ ನೋಡೋಣ ಅದನ್ನ. ಇದನ್ನು ನೋಡಿದ್ರೆ ನನಗೆ ಐ ಸಿ ದಟ್ ದಿಸ್ ಹ್ಯಾಸ್ ಎ ಲೆಂತ್ ವಿಚ್ ಈಸ್ ಮೋರ್ ದ್ಯಾನ್ 1 ಹೋಲ್ ಯೂನಿಟ್, ಬಟ್ ಇಟ್ ಈಸ್ ಸಮ್ವೇರ್ ಇನ್ ಬಿಟ್ವೀನ್. ಇದು ಎಷ್ಟಿದೆ ಅಂತ ಇಲ್ಲಿ ನಾನು ಗಮನಿಸಿದ್ರೆ ಇಟ್ ಹ್ಯಾಸ್ ಕವರ್ಡ್ 6 ಆಫ್ ದಿ 8 ಯೂನಿಟ್ಸ್. ಇಟ್ ಹ್ಯಾಸ್ ಕವರ್ಡ್ ವಾಟ್? 6 ಆಫ್ ದಿ 8 ಯೂನಿಟ್ಸ್. ಇಲ್ಲಿ ಮಧ್ಯಕ್ಕೆ ಬಂದ್ರೆ 4 ಯೂನಿಟ್ ಆಗಿರುತ್ತೆ. ಅದಾದ್ಮೇಲೆ ಇದಾದ್ಮೇಲೆ ಮಧ್ಯಕ್ಕಾದ್ರೆ 1, 2, 3, 4 ಯೂನಿಟ್, ಅದಾದ್ಮೇಲೆ 5, 6. ಸೊ ಈಚ್ ಇಸ್ ಎ ಸ್ಮಾಲ್ 1/8 ಯೂನಿಟ್. ಸೊ ಈ ಲೆಂತ್, ದೇರ್ ಫಾರ್ ದಿಸ್ ಲೆಂತ್ ಈಸ್ 1 ಹೋಲ್ ಯೂನಿಟ್. ಒಂದು ಇಡೀ ಯೂನಿಟ್ ಇದೆ, 1 ಹೋಲ್ ಯೂನಿಟ್ ಪ್ಲಸ್ 6 of equal fraction, that is unit of measure 6/8 ಅಂತ. ಇದನ್ನ ನಾವು ಸಿಂಬಾಲಿಕ್ ಆಗಿ ಹೆಂಗ್ ಬರಿತೀವಿ ಮ್ಯಾಥಮೆಟಿಕ್ಸ್ ನಲ್ಲಿ? 1 ಹೋಲ್ ಯೂನಿಟ್ ಪ್ಲಸ್ 6/8 ಫ್ರಾಕ್ಷನಲ್ ಯೂನಿಟ್ಸ್ ಅಂತ ಬರಿತೀವಿ. 6/8 ಫ್ರಾಕ್ಷನಲ್ ಯೂನಿಟ್ಸ್ ಅಂತ ಹೇಳ್ಬಿಟ್ಟು. ಸೊ ಇದರಲ್ಲಿ ಇದು ಬರೆದ್ರೆ ಏನಿದು 1/1 ಪ್ಲಸ್ 6/8 ಅಂತ ನಾನು ಬರೀಬಹುದು. ಸೊ ಇದನ್ನ ಇವಾಗ ಹೆಂಗಪ್ಪ ಕೂಡೋದು? ಸಪೋಸ್ ಐ ವಾಂಟ್ ಟು ಆಡ್ ದಿಸ್. ಅವಾಗ ಏನ್ ಮಾಡ್ಬೇಕು ನಾನು? ಇಫ್ ಐ ಹ್ಯಾವ್ ಟು ಆಡ್ 2 ಫ್ರಾಕ್ಷನ್ ಆರ್ ಸಬ್ಟ್ರಾಕ್ಟ್ 2 ಫ್ರಾಕ್ಷನ್, ಡಿನಾಮಿನೇಟರ್ ಶುಡ್ ಬಿ ಆಫ್ ದಿ ಸೇಮ್ ಕೈಂಡ್. ಅವಾಗ್ಲೇ ಇಟ್ ಬಿಕಮ್ಸ್ ಫ್ರಾಕ್ಷನ್ ಆಫ್ ದಿ ಸೇಮ್ ಕೈಂಡ್. ಸೊ ಇಲ್ಲೂ ನಾನು ಐ ಹ್ಯಾವ್ ಟು ಮೇಕ್ ಇಟ್ ಫ್ರಾಕ್ಷನ್ ಆಫ್ ದಿ ಸೇಮ್ ಕೈಂಡ್. ಸೊ 1/1 ಇಂಟು 8/8 ಅಂತ ಮಾಡ್ತೀನಿ, ಪ್ಲಸ್ 6/8 ಅಂತ ಮಾಡಿದ್ರೆ ನನಗೆ ಅವಾಗ ಅದು ಇಟ್ ವಿಲ್ ಬಿ ಈ 8/8 ಅಂತಿದೆ ನೋಡಿ. ಇವಾಗ 8/8 ಪ್ಲಸ್ 6/8 ಆಯ್ತು. ಆವಾಗ 8 of 1/8 ಪ್ಲಸ್ 6 of 1/8 ಅಂತ ಆಯ್ತು. 8 of 1/8 ಪ್ಲಸ್ 6 of 1/8. ಅವಾಗ 1/8 ಅನ್ನೋದು ಇಟ್ ಈಸ್ ದಿ ಕೈಂಡ್ ಆಫ್ ಫ್ರಾಕ್ಷನ್. ಸೊ 1/8 ಇನ್ ಬೋತ್ ದಿ ಟರ್ಮ್ಸ್ ದಿ ಫ್ರಾಕ್ಷನ್ ಯೂನಿಟ್ ಇಸ್ ಸೇಮ್. ಅವಾಗ ನಾವು ಕೊಡ್ಬೋದು 8 of 1/8 ಪ್ಲಸ್ 6 of 1/8 ಅಂತಂತಂದ್ರೆ ಅದು 14/8 ಅಂತ ಹೇಳ್ಬಿಟ್ಟು. ಅದನ್ನ ನೀವು ಸಿಂಪಲ್ ಆಗಿ ಏನ್ ಮಾಡ್ತಿದ್ರಿ? 8 1 8, 8 6 14 ಅಂತ ಹೇಳ್ಬಿಟ್ಟು ಯು ಆರ್ ಟ್ರೈಯಿಂಗ್ ಟು ಎಕ್ಸ್ಪ್ರೆಸ್ ಇಟ್.
ಬಟ್ ಅದರಲ್ಲಿ ಇದಿಷ್ಟು ವಿಚಾರ ಅಡಗಿದೆ ಅಂತ ತಿಳ್ಕೋಬೇಕು. ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪಾ ಅಂತಂತಂದ್ರೆ ಇದನ್ನ ನಾವು ವಿ ಕ್ಯಾನ್ ರೈಟ್ ದಿಸ್ 1/6/8 ಆಡ್ ಆಗಿದೆ ಅಂತ ಮನಸ್ಸಲ್ಲಿ ಇಟ್ಕೊಂಡ್ಬಿಟ್ಟು ನಾನು ಐ ಕ್ಯಾನ್ ರೈಟ್ ಇಟ್ ಆಸ್ ಎ 1/6/8 ಅಂತ ಹೇಳ್ಬಿಟ್ಟು 1/6/8 ಅಂತ ಬರೀಬಹುದು. ಅವಾಗ this is called mixed fraction. This is called mixed fraction. Mixed fraction ಅಂತಂದ್ರೆ there is a whole part of the measurement and fractional part of the measurement ಎರಡು ಮಿಕ್ಸ್ ಆಗಿದೆ. whole part of measurement and mixed part of the measurement. ಇದ್ರದ್ದು ಸಿಂಪ್ಲಿಫೈ ಮಾಡಿಬಿಟ್ಟು ಬರೀ ನ್ಯೂಮರೇಟರ್ ಅಂಡ್ ಡಿನಾಮಿನೇಟರ್. ರೆಗ್ಯುಲರ್ ಫ್ರಾಕ್ಷನ್ ಅಂತಂದ್ರೆ ಹೆಂಗಿರುತ್ತೆ, ಒಂದು ನ್ಯೂಮರೇಟರ್ ಇರುತ್ತೆ, ಇನ್ನೊಂದು ಡಿನಾಮಿನೇಟರ್ ಇರುತ್ತೆ. ಅವಾಗ ನಾವೇನ್ ಮಾಡ್ತೀವಿ, ಈ ಬೇಸ್ ಇಂದ ಹೋಲ್ ಪಾರ್ಟ್ ಮಲ್ಟಿಪ್ಲೈ ಮಾಡಿ ನ್ಯೂಮರೇಟರ್ಗೆ ಆಡ್ ಮಾಡೋದು. 8 ಪ್ಲಸ್ 6. ಸೊ ದಿಸ್ ಈಸ್ 8 into 1 plus 6/8. ಯಾಕೆ ಹಂಗೆ ಮಾಡಿದ್ವಿ ಅಂತ ಅನ್ನೋದು ಇಲ್ಲಿ ತೋರಿಸಿದ್ದೀನಿ ಮೇಲ್ಗಡೆಗೆ. ಸೊ ದಿಸ್ ಈಸ್ ನಾವು 14/8. ಇದು ನ್ಯೂಮರೇಟರ್ ಈಸ್ ಲೆಸ್ ದ್ಯಾನ್ ಡಿನಾಮಿನೇಟರ್. Numerator is less than denominator. Therefore, it is called improper fraction. Improper fraction. Because ಯಾತಕ್ಕೆ ಇಂಪ್ರಾಪರ್ ಅಂತ ಕರಿತೀವಿ ಅಂತಂದ್ರೆ ಫ್ರಾಕ್ಷನ್ ಅಂದ್ರೆ ಮೈಂಡ್ ಅಲ್ಲಿ ಏನಿರುತ್ತೆ, ಫ್ರಾಕ್ಷನಲ್ ಪಾರ್ಟ್ ಆಫ್ ಎ ಹೋಲ್ ಮೆಜರ್ ಅಂತ ಇರುತ್ತೆ. ಸೊ ಫ್ರಾಕ್ಷನಲ್ ಪಾರ್ಟ್ ಆಫ್ ಎ ಹೋಲ್ ಮೆಜರ್ ಅಂತ ಅನ್ನೋದು ಬರೀ 6/8 ಅಂತ ನೋಡಿದಾಗ ನ್ಯೂಮರೇಟರ್ ಜಾಸ್ತಿ, ನ್ಯೂಮರೇಟರ್ ಕಮ್ಮಿ, ಡಿನಾಮಿನೇಟರ್ ಜಾಸ್ತಿ ಇದ್ದಾಗ ಇಟ್ಸ್ ಎ ರೆಗ್ಯುಲರ್ ಫ್ರಾಕ್ಷನ್, ಅಂದ್ರೆ ಇಟ್ ಇಸ್ ಎ ಪ್ರಾಪರ್ ಫ್ರಾಕ್ಷನ್ ಅಂತ. ಒಂದೊಂದು ಸತಿ ಏನಾಗುತ್ತೆ, ನಮಗೆ ಹೋಲ್ ಪಾರ್ಟ್ ಫ್ರಾಕ್ಷನಲ್ ಪಾರ್ಟ್ ಎರಡು ಮಿಕ್ಸ್ ಆಗಿ ಬರುತ್ತೆ, ಅದು ಮಿಕ್ಸ್ಡ್ ಫ್ರಾಕ್ಷನ್ ಅಂತ. ಮಿಕ್ಸ್ಡ್ ಫ್ರಾಕ್ಷನ್ ಅನ್ನ ವಿ ಕ್ಯಾನ್ ಮೇಕ್ ಇಟ್ ಲುಕ್ ಲೈಕ್ ಎ ರೆಗ್ಯುಲರ್ ಫ್ರಾಕ್ಷನ್ 14/8 ಅಂತ. ನ್ಯೂಮರೇಟರ್ ಬೈ ಡಿನಾಮಿನೇಟರ್ ಅಂತ ಬರೆದಾಗ ನ್ಯೂಮರೇಟರ್ ದೊಡ್ಡ ಸಂಖ್ಯೆ ಆಯಿತು, ಡಿನಾಮಿನೇಟರ್ ಸಣ್ಣ ಸಂಖ್ಯೆ ಆಯಿತು. ಆ ಥರ ಫ್ರಾಕ್ಷನ್ಗೆ ಇಂಪ್ರಾಪರ್ ಫ್ರಾಕ್ಷನ್ ಅಂತ ಕರಿತೇವೆ. ಅಂಡ್ ಈಗ ನೋಡಿ ಇಲ್ಲಿ ಈ ಫ್ರಾಕ್ಷನ್ 14/8 ಕ್ಯಾನ್ ಸ್ಟಿಲ್ ಬಿ ಸಿಂಪ್ಲಿಫೈಡ್. Observe that 14/8 equals 2 into 7 by 2 into 4. ನೋಡಿ ಇಲ್ಲಿ 14/8 ಅನ್ನೋದು ಇಟ್ ಇಸ್ ಈಕ್ವಿವಲೆಂಟ್ ಆಫ್ 2 of 7 in the numerator and 2 of 4 in the denominator. ಸೊ ಕಾಮನ್ ಫ್ಯಾಕ್ಟರ್ ಎರಡನ್ನ ನಾನು ಕ್ಯಾನ್ಸಲ್ ಮಾಡಿದ್ರೆ ಐ ಗೆಟ್ ಎನ್ ಈಕ್ವಿವಲೆಂಟ್ ಫ್ರಾಕ್ಷನ್. ಆ ಈಕ್ವಿವಲೆಂಟ್ ಫ್ರಾಕ್ಷನ್ ಬಂದಾಗ ನ್ಯೂಮರೇಟರ್ಗೂ ಡಿನಾಮಿನೇಟರ್ಗೂ ಇಫ್ ದೆರ್ ಆರ್ ನೋ ಅದರ್ ಕಾಮನ್ ಫ್ಯಾಕ್ಟರ್ಸ್ ಅದರ್ ದ್ಯಾನ್ 1, ನ್ಯೂಮರೇಟರ್ಗೂ ಡಿನಾಮಿನೇಟರ್ಗೂ 1 ಅನ್ನೋ ಅಂಕಿ ಬಿಟ್ಟು, ಒಂದು ಬಿಟ್ಟು ಬೇರೆ ಇನ್ಯಾವುದು ಕಾಮನ್ ಫ್ಯಾಕ್ಟರ್ಸ್ ಇಲ್ಲದೆ ಇದ್ದಾಗ ದಟ್ ಈಸ್ ನೋನ್ ಆಸ್ ದಿ ಲೋಯೆಸ್ಟ್ ಫಾರ್ಮ್ ಆಫ್ ದಿ ಫ್ರಾಕ್ಷನ್. ಸೊ ದಿಸ್ ಈಸ್ reduced lowest form because numerator and denominator have 1 as their highest common factor. So simplification, therefore simplification of a given fraction means to reduce it to its lowest form. This is also called irreducible form ಅಂತ ಹೇಳ್ಬಿಟ್ಟು. ಇನ್ ಫರ್ದರ್ ನಾನೇನು ಅದನ್ನ ರೆಡ್ಯೂಸ್ ಮಾಡೋಕ್ಕಾಗಲ್ಲ. irreducible form. ಪ್ರೊಸೀಜರ್ ಏನನ್ನೋದಕ್ಕೆ
express numerator and denominator as multiples of their factors, as multiples of their factors. Whole sati helidde multiple andre enu, factor andre enu, of their factors. First step adu. Second, cancel all the common factors till numerator and denominator till numerator and denominator have highest common factor as 1. Okay. Third, quicker procedure is to find HCF and LCM, HCF of numerator and denominator, and cancel the HCF. HCF ಅನ್ನೋದ್ರಲ್ಲೇ ಕಾಮನ್ ಫ್ಯಾಕ್ಟರ್ ಅಂತಿದೆ. ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ನ ನಾವು ಕ್ಯಾನ್ಸಲ್ ಮಾಡಿಬಿಟ್ರೆ ಉಳಿಯೋ ರೆಸಿಡ್ಯೂ ಏನಿರುತ್ತೆ, numerator and denominator will not have any other factors other than 1. So, ಈ ಎಕ್ಸರ್ಸೈಸ್ ಉಪಯೋಗಿಸ್ಕೊಂಡು ಫಸ್ಟ್ ಲೆಟ್ ಅಸ್ ಲರ್ನ್ ಹೌ ಟು ಸಿಂಪ್ಲಿಫೈ ಫ್ರಾಕ್ಷನ್ಸ್. ಸೊ ನ್ಯೂಮರಿಕಲ್ ಎಕ್ಸಾಂಪಲ್ಸ್ ಶುರು ಮಾಡೋಣ ಇವಾಗ. ನ್ಯೂಮರಿಕಲ್ ಎಕ್ಸಾಂಪಲ್ಸ್. ನ್ಯೂಮರಿಕಲ್ ಎಕ್ಸಾಂಪಲ್ ಸ್ಟಾರ್ಟ್ ಮಾಡೋಕೆ ಮುಂಚೆ ಯಾರಿಗಾರ ಏನಾರು ಡೌಟ್ ಇದ್ರೆ ಅರ್ಧ ನಿಮಿಷ ಟೈಮ್ ಕೊಡ್ತೀನಿ. ನಮ್ಮ ಆರ್ಗನೈಸರ್ಸ್ ಯಾವ್ದಾದ್ರು ಡೌಟ್ ಬಂದ್ರೆ ನನ್ಗೆ ಹೇಳಿ. ಓಕೆ ಓಕೆ ಫೈನ್. ಸೊ ನ್ಯೂಮರಿಕಲ್ ಎಕ್ಸಾಂಪಲ್ ಫಸ್ಟ್, simplify 42 by 63. 42 by 63. ಸೊ ಇದು ಪ್ರಾಪರ್ ಫ್ರಾಕ್ಷನ್. ಯಾಕೆ? ನ್ಯೂಮರೇಟರ್ ಈಸ್ smaller than the denominator. ಈಗ what we have to do is to find factors of 42 and 63. So first step ಏನು? To find, first simple step by step ಮಾಡಿ ಆಮೇಲಿಂದ we will go to quicker procedures later, because first procedure correct ಆಗಿ ಕ್ಲೀನ್ ಆಗಿ ಅರ್ಥ ಆಗಬೇಕು. To find factors of 42 and 63. ಅದರೊಳಗಡೆಗೆ ಫ್ಯಾಕ್ಟರ್ಸ್ ಆಫ್ 42. Factors of 42 ಯಾವ್ಯಾವುದು ನೋಡಿ. ಇಲ್ಲಿ ಇದಕ್ಕೆ
ಈ ಲ್ಯಾಡರ್ ಅಪ್ರೋಚ್ ಅಂತ ಹೇಳ್ಬಿಟ್ಟು ಮೆಂಟಲ್ಲಿ ಸಬ್ಟ್ರಾಕ್ಷನ್ ಎಲ್ಲ ಮಾಡೋದನ್ನ ಕಲ್ತ್ರೆ ಶೂರ್ ಈಸಿ ಆಗುತ್ತೆ. ಅದಕ್ಕೆ ಡಿವಿಸಿಬಿಲಿಟಿ ರೂಲ್ಸ್ ಗೊತ್ತಿದ್ರೆ ಇನ್ನೂ ಈಸಿ ಆಗುತ್ತೆ. ಫಸ್ಟ್ ಸಿಂಪಲ್ ಪ್ರಾಬ್ಲಮ್ಸ್ ತೋರಿಸಿ ನೆಕ್ಸ್ಟ್ ಕ್ಲಾಸ್ನಲ್ಲಿ ಡಿವಿಸಿಬಿಲಿಟಿ ರೂಲ್ಸ್ ಹೇಳ್ಕೊಟ್ಟು ದೊಡ್ಡ ಲೆಕ್ಕ ಮಾಡೋದನ್ನ ತೋರಿಸ್ತೀನಿ. ಫಸ್ಟ್ ಪ್ರೊಸೀಜರ್ ಅರ್ಥ ಮಾಡ್ಕೊಳ್ಳಿ. ಲಾಸ್ಟ್ ಯೂನಿಟ್ ಡಿಜಿಟ್ ಅನ್ನೋದು ಎರಡರ ಮಗ್ಗಿನಲ್ಲಿ ಬರೋ ಅಂಕೆಗಳಾಗಿದ್ರೆ 2 2 4, 2 3 6, 2 4 8, 2 5 10 ನೋಡಿ ಇಲ್ಲಿ 2 1 2, ಸೊ ಯೂನಿಟ್ ಡಿಜಿಟ್ 2 ಆಯ್ತು. 2 2 4 ಯೂನಿಟ್ ಡಿಜಿಟ್ 4 ಆಯ್ತು. 2 3 6 6 ಅನ್ನೋದು ಯೂನಿಟ್ ಡಿಜಿಟ್ ಆಯ್ತು. 2 5 10 0 ಬಂತು. ನೆಕ್ಸ್ಟ್ 2 6 12 ಮತ್ತೆ 2 ಬಂತು. 2 7 14 ಮತ್ತೆ 4 ಬಂತು. 2 8 16 ಮತ್ತೆ 6 ಬಂತು. ಸೊ 0 2 4 6 ಅನ್ನೋದು ಯಾವುದೇ ಲಾಸ್ಟ್ ಡಿಜಿಟ್ ಇದ್ರೆ ಅವೆಲ್ಲನೂ ದೇ ಆರ್ ಡಿವಿಸಿಬಲ್ ಬೈ 2. ಅದಕ್ಕೆ ಈವನ್ ನಂಬರ್ಸ್ ಅಂತ ಅಂತೀವಿ. ಸೊ ಯೂನಿಟ್ ಪ್ಲೇಸ್ ನಲ್ಲಿ 0 2 4 6 ಆ ಥರದ್ದು ಯಾವುದೇ ಬಂದಿದ್ರು ಯು ಸ್ಟಾರ್ಟ್ ಡಿವೈಡಿಂಗ್ ಇಟ್ ಬೈ 2 ಸೊ ದಟ್ 2 ವಿಲ್ ಬಿ ಎ ಫ್ಯಾಕ್ಟರ್. 2 2 4 2 1 2, ಸೊ 2 21s are 42. ಇದು ಹೆಂಗೆ ಬಂತು ಇವಾಗ? ಇದು ಈ ಡಿವಿಷನ್ ಪ್ರೊಸೀಜರ್ ಮಾಡ್ತೀವಿ ನೋಡಿ. 42 ಅಂತ ಹಾಕೊಂಡು ಲಾಂಗ್ ಡಿವಿಷನ್ ಪ್ರೊಸೀಜರ್ ಮಾಡಿದ್ರೆ 2 2 4 ಹೋಯ್ತು 0, ಈ 2 ಇಳಿಸ್ಕೊಳ್ಳೋದು 2 1 2, ಸೊ 0 ಬಂತು. ದಟ್ ಮೀನ್ಸ್ ಇಟ್ ಎಕ್ಸಾಕ್ಟ್ಲಿ ಡಿವೈಡ್ಸ್ ಅಂತ ಹೇಳ್ಬಿಟ್ಟು ಇದನ್ನ ಮೆಂಟಲಿ ಮಾಡ್ಕೊಳ್ಳೋದಕ್ಕೆ ಬರಬೇಕು. ಸೊ 2 21s. ನೆಕ್ಸ್ಟು 21 ಅನ್ನೋದು ನೆಕ್ಸ್ಟ್ ಪ್ರೈಮ್ ನಂಬರ್ 3 ಅಂತ ಹೇಳ್ಬಿಟ್ಟು 3 7 21 ಅನ್ನೋದು ಮಗ್ಗಿ ಜ್ಞಾಪಕ ಇರಬೇಕು. ಸೊ ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ ಯಾವ್ಯಾವ ಮಗ್ಗಿ ಜ್ಞಾಪಕ ಇಟ್ಕೋಬೇಕು, ಪ್ರೈಮ್ ನಂಬರ್ಸು ಎಲ್ಲ ಹೇಳ್ತೀನಿ ಆಮೇಲೆ. ಈಗ ನೋಡಿ ನೆಕ್ಸ್ಟ್ 3 7 21. ಇದರಲ್ಲಿ ಏನಪ್ಪಾ ಅಂದ್ರೆ ಅವತ್ತು ಹೇಳಿದ್ದೆ ಈ 2 3 7 ಈ ನಂಬರ್ಗಳಿಗೆ ಬೇರೆ ಇನ್ಯಾವುದು ಫ್ಯಾಕ್ಟರ್ ಇಲ್ಲ. 2 into 1 ಅಷ್ಟೇ, 3 into 1 ಅಷ್ಟೇ, 7 into 1 ಇದೆ. 8 ಬಂದಿದ್ರೆ 2 into 4 ಆಗುತ್ತಿತ್ತು. therefore now you have reduced, therefore 42 equals 2 into 3 into 7. ಈ 3 ಫ್ಯಾಕ್ಟರ್ಸ್ ಬಂತು. ನೆಕ್ಸ್ಟ್ ಫ್ಯಾಕ್ಟರ್ಸ್ ಆಫ್ 63, factors of 63. So 63 factors ಬೇಕು ಅಂತಂದ್ರೆ ಮತ್ತೆ you can start. Factors of 63. ಫಸ್ಟ್ ನೋಡಿ ಇಲ್ಲಿ ಯಾವಾಗ್ಲೂ ಈ ಡಿಜಿಟ್ಸ್ನೆಲ್ಲ ಕೂಡ್ಬಿಟ್ಟು 3ರಿಂದ ಡಿವೈಡ್ ಆಗೋದಾದ್ರೆ 3ರಿಂದ ಅದನ್ನ ಡಿವೈಡ್ ಮಾಡ್ಬೋದು ಅಂತ ಹೇಳ್ಬಿಟ್ಟು. ಸೊ 2ರಿಂದ ಡಿವೈಡ್ ಮಾಡಕ್ಕೆ ಏನಿದೆ, ಲಾಸ್ಟ್ ಡಿಜಿಟ್ ಈವನ್ ನಂಬರ್ ಆಗಿದ್ರೆ ಅದು 0 2 4 6 ಯಾವ್ದ್ರ ಆಗಿದ್ರೆ 8 10 ಆ ಥರ ಆಗಿದ್ರೆ ಅವನ್ನೆಲ್ಲ ನಾವು ವಿ ವಿಲ್ ಬಿ ಏಬಲ್ ಟು ಡಿವೈಡ್ ಅಂತ. ಇಲ್ಲಿ ಅಂಕಿ ಏನ್ ನಂಬರ್ ಕೊಟ್ಟಿರ್ತಾರೆ ಅದರಲ್ಲಿರೋ ಎಲ್ಲ ಡಿಜಿಟ್ಸ್ನ ಕೂಡಿದ್ರೆ ಆ ಸಮ್ ಇಫ್ ಇಟ್ ಈಸ್ ಡಿವಿಸಿಬಲ್ ಬೈ 3 ಅದು 3ರಿಂದ ಭಾಗಿಸ್ಬೋದು ಅಂತ. ಇಲ್ಲಿ 6 3 9 ಬರುತ್ತೆ, 9 3ರಿಂದ ಭಾಗಿಸ್ಬೋದು. ಸೊ ಆದ್ರಿಂದ ದಿಸ್ ಐ ಕ್ಯಾನ್ ಡೂ ಇಟ್ ಬೈ 3. ಸೊ 3 2 6 3 21 ಆಯ್ತು. ಮತ್ತೆ 3 into 7 7. ಸೊ 3 ಪ್ರೈಮ್ ನಂಬರ್ ಫ್ಯಾಕ್ಟರ್ಸ್ ಇನ್ನೇನು ಇಲ್ಲ. ಈ 3ಕ್ಕೂ ಇನ್ನೇನು ಫ್ಯಾಕ್ಟರ್ಸ್ ಇಲ್ಲ, 7ಕ್ಕೂ ಇನ್ನೇನು ಫ್ಯಾಕ್ಟರ್ಸ್ ಇರೋದಿಲ್ಲ. ಅಲ್ಲಿಗೆ we have found the factors of 63. therefore 63 equals 3 into 3 into 7 ಅಂತ ಬಂತು. So now the common factors between 62, 42 and 63. therefore 42 by 63 equals 2 into 3 into 7 divided by 3 into 3 into 7. ಸೊ ಕಾಮನ್ ಫ್ಯಾಕ್ಟರ್ಸ್ನೆಲ್ಲ ಕ್ಯಾನ್ಸಲ್ ಮಾಡೋದು. 3 3 ಹೋಯ್ತು, 7 7 ಹೋಯ್ತು. ಸೊ ಉಳಿದಿದ್ದೇನು 2 and 3. ಸೊ 2 and 3 do not have any other common factor other than 1. So therefore this is the final answer. ಇಲ್ಲಿ ನೋಡಿ ಇವಾಗ ಅಬ್ಸರ್ವ್, ಏನೇನು ಅಬ್ಸರ್ವ್ ಮಾಡಬೇಕು? that 3 into 7 equals 21 is HCF of 42 and 63. Therefore, I could have written 42 by 63. ಮುಂಚೆನೆ ನನಗೆ 21 ಅಂತ ಗೊತ್ತಿದ್ದಿದ್ರೆ 2 into 21 by 3 into 21 ಅಂತ ಬರೆದ್ಬಿಟ್ಟು ಒಂದೇ ಸತಿ 21 21 ಕ್ಯಾನ್ಸಲ್ ಮಾಡಿ 2 by 3 ಅಂತ ಬರಿಬೋದಿತ್ತು. ಓಕೆ, ನಾವು ಐ ವಿಲ್ ಶೋ ಯು
ಎ ಸಿಂಪಲ್ ಪ್ರೊಸೀಜರ್, ಅದನ್ನ ಜ್ಞಾಪಕ ಇಟ್ಕೊಳ್ಳಿ. ಫಸ್ಟ್ ಆ ಪ್ರೊಸೀಜರ್ನ ಪ್ರೂವ್ ಮಾಡೋದು ಬೇಡ, ಆ ಪ್ರೊಸೀಜರ್ ಕ್ವಿಕ್ ಆಗಿ ಮಾಡೋದು ಹೆಂಗೆ ಅನ್ನೋದಕ್ಕೆ ಸಣ್ಣ ಲೆಕ್ಕದಲ್ಲಿ ಫಸ್ಟ್ ಒಂದ್ಸತಿ ಗೊತ್ತಾದ್ರೆ ಆಮೇಲೆ ದೊಡ್ಡ ಲೆಕ್ಕಕ್ಕೆ ಹೋದಾಗ ಅದು ಪ್ರೊಸೀಜರ್ನ ಜ್ಞಾಪಕ ಇಟ್ಕೋಬಹುದು. ಏನಪ್ಪಾ ಅಂತಂತಂದ್ರೆ ಎ ಕ್ವಿಕ್ ಮೆಥಡ್ ಆಫ್ ಫೈಂಡಿಂಗ್ ಹೆಚ್ಚು. ಫಸ್ಟ್ ಇವತ್ತು ಅಬ್ಸರ್ವ್ ಮಾಡಿ, ಆಮೇಲೆ ಪ್ರೊಸೀಜರ್ನ ಏನು ಅಂತ ನಾನು ಬರೀತೀನಿ ನಿಮಗೆ ನೋಟ್ಸ್ ಕಳಿಸ್ಬೇಕಾದ್ರೆ. ಫಸ್ಟ್ ಇದನ್ನ ಅಬ್ಸರ್ವ್ ಮಾಡಿ ಹೆಂಗ್ ಮಾಡೋದು ಅಂತ ಹೇಳ್ಬಿಟ್ಟು. ಸೊ ನೋಡಿ, ಇಲ್ಲಿ ಫಸ್ಟ್ ಸಿಂಪ್ಲೆಸ್ಟ್ ಪ್ರೊಸೀಜರ್ ಅಂದ್ರೆ ಎಲ್ಲಾ ಫ್ಯಾಕ್ಟರ್ಸ್ನು ಕಂಡುಹಿಡಿಯೋದು, ಆಮೇಲೆ ಆ ಫ್ಯಾಕ್ಟರ್ಸ್ ನ್ಯೂಮರೇಟರ್ದು ಡಿನಾಮಿನೇಟರ್ನ ಬರೆದು ಕಾಮನ್ ಫ್ಯಾಕ್ಟರ್ಸ್ ಒಂದೊಂದೇ ಕ್ಯಾನ್ಸಲ್ ಮಾಡೋದು. ಸೊ ಇದು ದಿಸ್ ಈಸ್ ಒನ್ ರೆಗ್ಯುಲರ್ ಸ್ಟ್ಯಾಂಡರ್ಡ್ ಪ್ರೊಸೀಜರ್. ಇಟ್ ಟೇಕ್ಸ್ ಸೋ ಮೆನಿ ಸ್ಟೆಪ್ಸ್. ನಮಗೆ ಮುಂಚೆನೆ ಮಗ್ಗಿ 21 ಗೊತ್ಬಿಟ್ಟಿದ್ರೆ ಇವಾಗ ಇದು 21 HCF ಅನ್ನೋದು ಬಂತು. 21 ಮುಂಚೆ ಗೊತ್ತಿದ್ರೆ 21 2 42 21 3 63 ಗೊತ್ತಿದ್ರೆ 21 ಡೈರೆಕ್ಟ್ ಆಗಿ ಬರೆದ್ಬಿಟ್ಟು ನಾವು 21ರಿಂದ 42 ಭಾಗಿಸಿದ್ರೆ ಏನ್ ಫ್ಯಾಕ್ಟರ್ ಬರುತ್ತೆ 2, 21ರಿಂದ 63ರಿಂದ ಭಾಗಿಸಿದ್ರೆ ಏನ್ ಬರುತ್ತೆ ಫ್ಯಾಕ್ಟರ್ 3 ಅಂತ ಹೇಳಿ ತಕ್ಷಣ ಒಂದೇ ಸತಿ ಇಟ್ಬಿಡ್ಬೋದಿತ್ತು. ಸ್ಮಾಲ್ ಲೆಕ್ಕದಲ್ಲಿ ಅದು ದೊಡ್ಡ ಪ್ರೊಸೀಜರ್ ತರ ಅನ್ಸುತ್ತೆ. ಇಫ್ ದಿ ನಂಬರ್ ನ್ಯೂಮರೇಟರ್ ಒಂದು 4 ಡಿಜಿಟ್ಸ್ ನಂಬರ್, ಡಿನಾಮಿನೇಟರ್ ಒಂದು 5 ಡಿಜಿಟ್ಸ್ ನಂಬರ್, ಈ ತರ ಬಂದ್ಬಿಟ್ರೆ ಅವಾಗ ಈ ಕ್ವಿಕ್ ಮೆಥಡ್ ಆಫ್ ಫೈಂಡಿಂಗ್ HCF ಏನು ಇದರಿಂದ ಕಲ್ತ್ಕೋತೀವಿ ಅದನ್ನ ವಿ ಕ್ಯಾನ್ ಅಡಾಪ್ಟ್ ಇಟ್ ದೇರ್. ಓಕೆ, ಕ್ವಿಕ್ ಮೆಥಡ್ ಏನಪ್ಪಾ ಅಂತಂತಂದ್ರೆ ಸಕ್ಸೆಸಿವ್ division by the remainder the previous divisor. ಇದೇನು ಅಂತೆಲ್ಲ ಹೇಳ್ತೀನಿ, ಲೆಕ್ಕ ಮಾಡಿದಾಗ ಗೊತ್ತಾಗುತ್ತೆ. ಪ್ರೀವಿಯಸ್ ಡಿವಿಸರ್ till remainder is 0. Last divisor which produces 0 remainder, which produces remainder as 0, is the HCF of two numbers. Start by taking smaller number as divisor, smaller number as divisor, and larger number as dividend. 3 ಸ್ಟೆಪ್ ಬರ್ದಿದ್ದೀನಿ. 1 ಓಕೆ 2 3 ಹಿಂಗೆ ಬರ್ದಿದ್ದೀನಿ. ಏನೇನು? ಸಕ್ಸೆಸಿವ್ ಡಿವಿಷನ್ ಬೈ ದಿ ರಿಮೈಂಡರ್ ದಿ ಪ್ರೀವಿಯಸ್ ಡಿವಿಸರ್ till remainder is 0. Then last divisor which produces remainder as 0 is the HCF. ಏನ್ ಮಾಡೋದು? 2 ನಂಬರ್ ಕೊಟ್ಟಿರ್ತಾರೆ. ಚಿಕ್ಕ ನಂಬರ್ನ ಡಿವಿಸರ್ ಇಂದ ತಗೊಂಡು ದೊಡ್ಡ ನಂಬರ್ನ ಡಿವಿಡೆಂಟ್ ಅಂತ ತಗೊಂಡು ಚಿಕ್ಕ ನಂಬರ್ ಇಂದ ಡಿವಿಸರ್ನ ಡಿವೈಡ್ ಮಾಡ್ತಾ ಹೋಗೋದು. ಫಸ್ಟ್ ಟೈಮ್ ಡಿವೈಡ್ ಮಾಡಿದಾಗ ಎಕ್ಸಾಕ್ಟ್ ಡಿವೈಡ್ ಆಗೋದಿಲ್ಲ, ಒಂದು ರಿಮೈಂಡರ್ ಬರುತ್ತೆ. ಆ ರಿಮೈಂಡರ್ನ ಡಿವಿಸರ್ ಅಂತ ಇಟ್ಕೊಂಡು ಪ್ರೀವಿಯಸ್ ಡಿವಿಸರ್ ಯಾವ್ದಿತ್ತು ಸ್ಮಾಲರ್ ನಂಬರ್ ಅದನ್ನ ಡಿವಿಡೆಂಟ್ ಅಂತ ತಗೊಂಡು ಮತ್ತೆ ಮಾಡೋದು. ಸೊ ಹಿಂಗೆ ಮಾಡ್ತಾ ಹೋಗೋದು. ರಿಮೈಂಡರ್ ಈಸ್ ದಿ ಡಿವಿಸರ್ ಆಫ್ ದಿ ಪ್ರೀವಿಯಸ್ ಡಿವಿಸರ್, ರಿಮೈಂಡರ್ ಇಸ್ ದಿ ಡಿವಿಸರ್ ಆಫ್ ದಿ ಪ್ರೀವಿಯಸ್ ಡಿವಿಸರ್ ಮಾಡ್ಕೊಂಡು ಹೋಗಿ ಕಡೆಯಲ್ಲಿ 0 ಬರೋ ತನಕ ಮಾಡಿದಾಗ ಲಾಸ್ಟ್ ರಿಮೈಂಡರ್ ಯಾವುದು 0ನ ಪ್ರೊಡ್ಯೂಸ್ ಮಾಡುತ್ತೋ ಅದು HCF ಅಂತ ಹೇಳಿ. ಸೊ ಫಾರ್ ಎಕ್ಸಾಂಪಲ್ ಇವಾಗ ನೋಡಿ, ಇಲ್ಲಿ HCF ಆಫ್ 42 and 63. ಸೊ ಏನ್ ಮಾಡ್ಬೇಕು ನಾನು? 63 is divided by 42.
ಸರಿ, 62 is divided by 42 ಅಂದ್ರೆ ಹೆಂಗ್ ಬರೆಯೋದು ಅಂದ್ರೆ ಹಿಂಗೆ 42. ಈಗ ನೋಡಿ ಇಲ್ಲಿ ಇದು 2 ಅಂಕಿ ಇದೆ, ಇದು 2 ಅಂಕಿ ಇದೆ. ಸೊ 2 ಅಂಕಿ ಇರೋದ್ರಿಂದ ಏನು ಇವಾಗ 42 63 42 2 4 8 ಅಂತ ಬರುತ್ತೆ. ಅಂದ್ರೆ 10th ಪ್ಲೇಸ್ ಅಲ್ಲಿ ಇರೋ ಡಿಜಿಟ್ ನಾನು 2ರಿಂದ ಗುಣಿಸಿದ್ರೆ 2 4 8 ಬರುತ್ತೆ. ಇಲ್ಲಿ ಸೆಕೆಂಡ್ ಪ್ಲೇಸ್ ಅಲ್ಲಿ 6 ಇದೆ, ಆದ್ರಿಂದ 8 ಜಾಸ್ತಿ ಆಗೋದಿಲ್ಲ. ಸೊ 42 ಒಂದ್ಲಿ 42 ಅಂತ ಬಂತು. 3ರಲ್ಲಿ 2 ಹೋದ್ರೆ 1, 6ರಲ್ಲಿ 4 ಹೋದ್ರೆ 2. ಸೊ ಇವಾಗ ಇದು ದಿಸ್ ಈಸ್ ರಿಮೈಂಡರ್. ಇದನ್ನ ನಾವು ಟೇಕ್ ದಿಸ್ ವಿಚ್ ಈಸ್ ಪ್ರೀವಿಯಸ್ ಡಿವಿಸರ್. ಇದೇನಿದು ಪ್ರೀವಿಯಸ್ ಡಿವಿಸರ್. ಈಗ ಇಲ್ಲಿ ನೋಡಿ, ನನಗೆ 2 4 ಅಂತ ಬರುತ್ತೆ. 2ರಿಂದ ಒಂದ್ಸತಿ ನೋಡೋದು ಗುಣಿಸ್ಬಿಟ್ಟು 2 1 2 2 4. ಸೊ 21 2 42 ಅಂತ ಬಂತು. ದೇರ್ ಫಾರ್ ರಿಮೈಂಡರ್ ಈಸ್ 0. ಸೊ last remainder which produced zero after dividing exactly ಅಂತಂದ್ರೆ ವಿತೌಟ್ ಎನಿ ರಿಮೈಂಡರ್ ಅಂತ. ಎಕ್ಸಾಕ್ಟ್ಲಿ ದಿ ಪ್ರೀವಿಯಸ್ ಡಿವಿಸರ್. ಸೊ ಪ್ರೀವಿಯಸ್ ಡಿವಿಸರ್ನೇ ಮಾಡ್ತು. ದೇರ್ ಫಾರ್ 21 ಈಸ್ HCF ಆಫ್ 42 and 63 ಬಂದ್ಬಿಡ್ತು. ಸೊ ಈಗ ನಾ ಏನ್ ಮಾಡಬೇಕು? Therefore, other factor of 42 ಅಂತಂದ್ರೆ 42 divided by 21. 21 2 42 ಅಂತ ಬರುತ್ತೆ. Therefore, 42 equals 21 into 2 ಅಂತ ಬರೆಯೋದು. Other factor of 63 ಅಂತಂದ್ರೆ you divide 63 by the HCF. ಸೊ ಇದ್ರಲ್ಲಿ ಸ್ಟ್ರೈಟ್ ಅವೇ ಬರುತ್ತೆ. 3 1 3 3 2 6. ಸೊ ಎಕ್ಸಾಕ್ಟ್ ಬರುತ್ತೆ. 21 3 63 ಅಂತ ಬರುತ್ತೆ. therefore 63 equals 21 into 3 ಅಂತ ಬರೀಬಹುದು. ಈಗ ಈಸಿ ಆಗೋಯ್ತು. therefore we can make 42 by 63 equals 21 into 2 by 21 into 3 ಅಂತ ಮಾಡ್ಬಿಟ್ಟು 2 by 3 ಅಂತ ಇಡಬಹುದು. I have taken a small problem and I have explained in detail different procedures. ಏನೇನು ಫಸ್ಟ್ ಎಲ್ಲ ಸ್ಮಾಲರ್ ಫ್ಯಾಕ್ಟರ್ಸ್ ಎಲ್ಲ ಕಂಡುಹಿಡಿದ್ಬಿಟ್ಟು ರೈಟ್ 42 as multiple of all these factors ಬರೆದ್ಬಿಟ್ಟು ಆಮೇಲೆ ನ್ಯೂಮರೇಟರ್ ಫ್ಯಾಕ್ಟರ್ಸ್ ಡಿವೈಡೆಡ್ ಬೈ ಡಿನಾಮಿನೇಟರ್ ಫ್ಯಾಕ್ಟರ್ಸ್ ಅಂತ ಮಾಡ್ಬಿಟ್ಟು ಒಂದೊಂದೇ ಎಲ್ಲ ಕ್ಯಾನ್ಸಲ್ ಮಾಡ್ಕೊಂಡು ಬರೋದು. ಸ್ಮಾಲ್ ಪ್ರಾಬ್ಲಮ್ಸ್ಗೆ ದಿಸ್ ಈಸ್ ಎ ಸಿಂಪ್ಲರ್ ಈಸಿಯರ್ ಪ್ರೊಸೀಜರ್ ಮಾಡ್ಬೋದು. HCF ಏನಾದ ತಕ್ಷಣ ಗೊತ್ತಾಗುತ್ತೆ ಅನ್ನೋದಾದ್ರೆ HCF ಬಂದ್ಬಿಟ್ರೆ ಒಂದೇ ಶಾರ್ಟ್ ಅಲ್ಲಿ ಅದನ್ನ ಕ್ಯಾನ್ಸಲ್ ಮಾಡ್ಬಿಟ್ಟು ದಿ ಲಾಸ್ಟ್ ರಿಮೈಂಡರ್ ಆಫ್ಟರ್ HCF ಇಸ್ ಕ್ಯಾನ್ಸಲ್ಡ್ ಈಸ್ ದಿ ಲೋಯೆಸ್ಟ್ ಫಾರಮ್ ಅನ್ನೋದು ಕನ್ಫರ್ಮ್ ಆಗುತ್ತೆ. ಸೊ ಈ ಸಣ್ಣ ಪ್ರಾಬ್ಲಮ್ ನಲ್ಲೇನೆ ಆ HCF ನ ಹೆಂಗ್ ಪಿಕ್ ಕಂಡುಹಿಡಿಯೋದು ಅನ್ನೋದಕ್ಕೆ ಎಕ್ಸಾಂಪಲ್ ತೋರಿಸಿದೀನಿ. ಓಕೆ, ವಿ ವಿಲ್ ದೇರ್ ಫಾರ್ ಟ್ರೈ ಟು ಸಾಲ್ವ್ one more problem and let us see. Example, second example. Simplify 102 by 116. ಈಗ ನೋಡಿ 3 ಅಂಕಿ ಬಂತು. 3 ಅಂಕಿ ಬಂದಾಗ ಈ 102ಗೆ ಮಾಡ್ಕೊಂಡು ಹೋದ್ರೆ ಫಾರ್ ಎಕ್ಸಾಂಪಲ್ ಎಷ್ಟು ಅಂಕ ಆಗ್ಬೋದು ನೋಡಿ. ಇವಾಗ 102 ಫ್ಯಾಕ್ಟರ್ಸ್ನ ಮಾಡಿದ್ರೆ ಫಸ್ಟ್ ಲಾಸ್ಟಲ್ಲಿ 2 ಇರೋದ್ರಿಂದ ನಾನು ಹೇಳಿದೆ ಈ ಥರ ಮಾಡ್ಬೋದು ಅಂತ. 2 51 ಅಂತ. ಈಗ ನೆಕ್ಸ್ಟು 5 1 6. ಈಗ ನೋಡಿ ಇಲ್ಲಿ 2 5 10 2 1 2
251 ಅಂತ ಬಂತು. ಈಗ ನೆಕ್ಸ್ಟ್ ಯಾವುದು ಫ್ಯಾಕ್ಟರ್ಸ್ 51ಗೂ ಏನಾದ್ರು ಫ್ಯಾಕ್ಟರ್ಸ್ ಇದೆಯಾ ಅಂತ ನೋಡಿದ್ರೆ ಅವಾಗ ಮತ್ತೆ 2 ಅಂಕಿನೂ ಕೂಡೋದು ಈಗ ಲಾಸ್ಟ್ ಅಲ್ಲಿ ಡಿಜಿಟ್ ಆಡಿದೆ 1 3 ಇವೆಲ್ಲ ಆಡ್ ನಂಬರ್ಸ್, ಅದರಿಂದ 2ರಿಂದ ನಾನು ಭಾಗಿಸಕ್ಕಾಗಲ್ಲ. ನೆಕ್ಸ್ಟ್ 3ರಿಂದ ಆಗತ್ತಾ ಅಂತ ನೋಡ್ಬೇಕು. ಅದಕ್ಕೆ ಏನ್ ಮಾಡ್ಬೇಕು? ಕೂಡ್ಬೇಕು. ಇದು ಒಂದು 6 ಅಂದ್ರೆ ಅಂಕಿಗಳನ್ನ ಡಿಜಿಟ್ಸ್ ಏನಿದೆ ಎಲ್ಲ ಕೂಡೋದು. 5 + 1 6 ಬಂತು. 6 ಡಿವೈಡೆಡ್ ಬೈ 6 ಇಸ್ ಡಿವಿಸಿಬಲ್ ಬೈ 3. ಸೊ ಆದ್ರಿಂದ ನಾನು 3ರಿಂದ ಮಾಡ್ಬೋದು. 3 × 1 = 3, 3 × 17 = 51 ಅಂತ ಬಂತು. ನಾವು 17 ಇಸ್ ಅ ಪ್ರೈಮ್ ನಂಬರ್ ಬಿಕಾಸ್ ಯಾವ ಮಗ್ಗಿನಲ್ಲೂ ಬರಲಾದು. 3 6 18, 3 7 21 ಬಂದ್ಬಿಡುತ್ತೆ. 4 4 16, 4 5 20 ಆಗುತ್ತೆ. 5 3 15, 5 4 20 ಆಗುತ್ತೆ. 6 3 18 ಆಗ್ಬಿಡುತ್ತೆ. 6 2 12 ಆಗುತ್ತೆ. ಸೊ ಯಾವ್ದು ಮಗ್ಗಿನ ಬರಲ್ಲ. ಸೊ 17 ಇಸ್ ಎ ಪ್ರೈಮ್ ನಂಬರ್. ದೇರ್ಫೋರ್ 102 ಅನ್ನೋದು 2 × 3 × 17 ಅಂತ ಆಗುತ್ತೆ. ಓಕೆ, ಹಾಗೇನೆ 116 ಫ್ಯಾಕ್ಟರ್ಸ್ ಯಾವ್ಯಾವುದು ಅಂತ ಕಂಡುಹಿಡಿದ್ರೆ ಮತ್ತೆ ಲಾಸ್ಟ್ ಡಿಜಿಟ್ ಯೂನಿಟ್ ಈವನ್ ನಂಬರ್ ಆಗಿರೋದ್ರಿಂದ 5ರಿಂದ ಶುರು ಮಾಡಿದ್ರು. 2 5 10, 2 8 16. ಇದು ಹೆಂಗ್ ಮಾಡಿದೆ ನಾನು? 116 ಇತ್ತು, 2ರಿಂದ ಡಿವೈಡ್ ಮಾಡಿದಾಗ 2 5 10 ಅಂತ ಬರದೆ, 1 ರಿಮೈಂಡರ್ ಬಂತು. ಆ ನೆಕ್ಸ್ಟ್ ಡಿಜಿಟ್ ಇಳಿಸ್ಕೊಂಡೆ 2 8 16 ಅಂತ ಮಾಡಿದೆ. ಇದನ್ನ ಮೆಂಟಲಿ ಮಾಡ್ಕೊಳಕ್ ಬರಬೇಕು. 2 5 10 ಅಂದ್ರೆ 1 ಉಳಿತು, 16 2 8 16. ಅದನ್ನ ಯು ಶುಡ್ ಲರ್ನ್ ಟು ಡೂ ಇಟ್ ಮೆಂಟಲಿ. 8 ಅನ್ನೋದು ಈವನ್ ನಂಬರ್, 2ರಿಂದ ಡಿವೈಡ್ ಆಗುತ್ತೆ. ಆದ್ರಿಂದ ಮತ್ತೆ ಏನ್ ಮಾಡ್ಬೋದು? 2 2 4, 1 ದಶಕ ಉಳಿತು, 2 9 18 ಬಂತು. 29 ಬಂತು. ಇವಾಗ 29 ಇವಾಗ ಏನ್ ಮಾಡೋದು? 29 ಇದೆಯಾ ಇದಕ್ಕೆ? ಯಾವ್ದಾರ ನಂಬರ್ 3 9 27, 3 4 ಅನ್ನೋದು ನೋಡಿ. 9 2 11, 3ರಿಂದ ಹೋಗಲ್ಲ. ಲಾಸ್ಟ್ ಡಿಜಿಟ್ ಇಫ್ ಇಟ್ ಈಸ್ ಡಿವಿಸಿಬಲ್ ಬೈ 2, 2ರಿಂದ ಹೋಗ್ತಿತ್ತು. ಲಾಸ್ಟ್ 2 ಡಿಜಿಟ್ಸ್ ಸೇರಿಸ್ಕೊಂಡು 4ರಿಂದ ಡಿವೈಡ್ ಮಾಡೋಕ್ಕಾದ್ರೆ ಆಗತ್ತೆ. ಲಾಸ್ಟ್ ಅಲ್ಲಿ 0 ಇದ್ರೆ 5ರಿಂದ ಡಿವೈಡ್ ಮಾಡ್ಬೋದು. ಯಾವುದೂ ಇಲ್ಲ. ಸೊ 29 ಇಸ್ ಎ ಪ್ರೈಮ್ ನಂಬರ್. 29 ಇಸ್ ಎ 3 3 27. ಇನ್ಯಾವ್ದಾದ್ರು ಮಗ್ಗಿನಲ್ಲಿ ಬರುತ್ತಾ? 12 24, 11 3 33, 11 22 ಆಗುತ್ತೆ, 13 26 ಆಗುತ್ತೆ, 14 28 ಬಂದ್ಬಿಡುತ್ತೆ, 15 30 ಆಗ್ಬಿಡುತ್ತೆ. ಯಾವುದು ಬರೋದಿಲ್ಲ. ಎನಿವೆ ಪ್ರೈಮ್ ನಂಬರ್ದು ಒಂದು ಲಿಸ್ಟ್ ನೆಕ್ಸ್ಟ್ ಟೈಮ್ ಅದ್ರದ್ದು ತೋರಿಸ್ತೀನಿ. ಸೊ ಪ್ರೈಮ್ ನಂಬರ್ ಇಂದ ಹೆಂಗೆ ನಾವು HCF ಕಂಡುಹಿಡಿಯೋದು ಅದನ್ನ. ಸೊ ಅಲ್ಲಿ ತನಕ ಇದಿಷ್ಟು ಚೆನ್ನಾಗಿ ತಿಳ್ಕೊಂಡ್ರಿ. ದೇರ್ ಫೋರ್ ಏನ್ ಬರ್ತಾ ಇದೆ ನನಗೆ ಇಲ್ಲಿ? 2 × 29 ಅಂತ ಬರ್ತಾ ಇದೆ ನನಗೆ. ಸೊ ಕಾಮನ್ ಫ್ಯಾಕ್ಟರ್ 2 ಅಂತ ಬಂದ್ಬಿಡ್ತು. ಇನ್ನೊಂದ್ಸತಿ ಚೆಕ್ ಮಾಡೋಣ. Let us check by the quick procedure. Check by quick procedure. Is 2 the only HCF, highest common factor 2 ನೇನಾ ಅಂತ ಹೇಳ್ಬಿಟ್ಟು 29 ಬರುತ್ತೋ ಪ್ರೈಮ್ ನಂಬರ್ ಇದೆಯೋ ಇಲ್ವೋ ಅಂತ ನಂಗೆ ಡೌಟ್ ಬಂದ್ಬಿಡ್ತು ಅಂತ ಇಟ್ಕೊಳ್ಳೋಣ. ಅವಾಗ ವಿ ವಿಲ್ ಸಿ ಹೆಂಗ್ ಮಾಡೋದು. ಇವಾಗ 116 ಅನ್ನೋದು ಲಾರ್ಜರ್ ನಂಬರ್, ಅದನ್ನ ಡಿವಿಡೆಂಡ್ ಅಂತ ಇಟ್ಕೊಳ್ಳೋದು. 102 ಏನು ಸ್ಮಾಲರ್ ನಂಬರ್, ಅದನ್ನ ಡಿವಿಜರ್ ಅಂತ ಇಟ್ಕೊಳ್ಳೋದು. ಸೊ 102 116 ಒಂದ್ಸತಿ ಹೋಗುತ್ತಷ್ಟೇ. ಸೊ 102 ಮತ್ತೆ ಕಳೆದ್ರೆ 6 2 4 1. ಸೊ 14 ಇಸ್ ದಿ ರಿಮೈಂಡರ್. ನಾನು ಇವಾಗ ನೆಕ್ಸ್ಟ್ ಡಿವಿಸರ್ ಅಂತ ತಗೊಳ್ಳೋದು. ಓಕೆ, ರಿಮೈಂಡರ್ ಆಸ್ ಡಿವಿಸರ್. 102 ಅನ್ನೋದೇನದು? ಪ್ರೀವಿಯಸ್ ಡಿವಿಸರ್. 102 ಏನದು? ಪ್ರೀವಿಯಸ್ ಡಿವಿಸರ್. ಈ ಪ್ರೊಸೀಜರ್ ಕ್ಲೀನಾಗಿ ಗೊತ್ತಾಗಲಿ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ. ಈಗ 102 14ರಿಂದ 14 ಮಗ್ಗಿ 14 5 70, 14 6 84, 14 7 98, 14 8 112 ಬಂದ್ಬಿಡ್ತು. 14 7 98 ಅನ್ನೋದು ಬಂತು ನೋಡಿ. 12ರಲ್ಲಿ 8 ಹೋದ್ರೆ 4, 9ರಲ್ಲಿ 9 ಹೋದ್ರೆ 0. ಸೊ ಇವಾಗ 4 ರಿಮೈಂಡರ್ ಉಳಿತು. ಇದೇನಾಯ್ತು? ಇದು ಪ್ರೀವಿಯಸ್ ರಿಮೈಂಡರ್ ಆಸ್ ಡಿವಿಸರ್ ಬಂತು. ರಿಮೈಂಡರ್ ಆಸ್ ಡಿವಿಸರ್. 14 ಏನಿದು? ಪ್ರೀವಿಯಸ್ ಡಿವಿಸರ್. ಇದೇನಿದು? ಪ್ರೀವಿಯಸ್ ಡಿವಿಸರ್. ಈಗ ಇದರಿಂದ ಮಾಡಿದ್ರೆ
4 3 12 ಅಂತ ಬಂತು. ಸೊ 14ರಲ್ಲಿ 2 ಹೋದ್ರೆ 12 ಹೋದ್ರೆ 2. ಮತ್ತೆ ಈಗ ಏನಿದು ರಿಮೈಂಡರ್ ಆಸ್ ಡಿವಿಸರ್, ರಿಮೈಂಡರ್ ಆಸ್ ಡಿವಿಸರ್, ರಿಮೈಂಡರ್ ಆಸ್ ಡಿವಿಸರ್. ಸೊ ಇದು ಪ್ರೀವಿಯಸ್ ಡಿವಿಸರ್, ಇದು ಪ್ರೀವಿಯಸ್ ಡಿವಿಸರ್. ಹಾಕಿದ್ರೆ ನೋಡಿ 2 4, ಸೊ 0 ರಿಮೈಂಡರ್ ಬಂತು. Therefore, last divisor which divides exactly the previous divisor, therefore HCF of 102 and 116 is 2. Therefore, ಈ ತರ ಬಂದಾಗ ಅದರ್ ಫ್ಯಾಕ್ಟರ್ಸ್, therefore other factors of other factor HCF ಆದ್ಮೇಲೆ ಇನ್ನು ಉಳಿಯೋದು ಒಂದೇ ಫ್ಯಾಕ್ಟರ್. HCF ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ತಗೊಂಡ್ಬಿಟ್ಟಿದ್ದೀನಿ, ಇನ್ನು ಉಳಿದಿದ್ದೇನೋ ಅದನ್ನ ಅದರ್ ಫ್ಯಾಕ್ಟರ್ ಆಫ್ 102 ಅಂತಂದ್ರೆ ಇದು ನಂಬರ್ HCF, ಇದು ನಂಬರ್. ಸೊ ಇದು 2 5 10, 2 ಉಳಿಸ್ಕೊಂಡೆ, 2 1 2 ಹೋಯ್ತು. ಸೊ 51 ಇಸ್ ದಿ ಅದರ್ ಫ್ಯಾಕ್ಟರ್. ಅದರ್ ಫ್ಯಾಕ್ಟರ್ ಆಫ್ ಇದನ್ನ ಈ ತರ ಮಾಡಿರ್ತೀವಿ. therefore 102 ಈಕ್ವಲ್ಸ್ 2 into 51 ಅಂತ ಆಯ್ತು. ಓಕೆ, ನಾವು ಅದರ್ ಫ್ಯಾಕ್ಟರ್ ಆಫ್ 116, ಅದರ್ ಫ್ಯಾಕ್ಟರ್ ಆಫ್ 116 ಮತ್ತೆ 116 ಇದೇನಕ್ಕೆ ಸ್ಮಾಲ್ ಲೆಕ್ಕ ಈಸಿ ಅಂತ ಅನ್ಸುತ್ತೆ, ಬಟ್ ದೊಡ್ಡ ಲೆಕ್ಕಕ್ಕೆ ಬಂದಾಗ ಪ್ರೊಸೀಜರ್ ಇದೇ ತರ ಮಾಡಬೇಕು ನಾನು. ಸೊ ಇದು HCF, ಇದು ನಂಬರು. HCF ಇಂದ ನಂಬರ್ ಡಿವೈಡ್ ಮಾಡಿದ್ರೆ ನನಗೆ ಇದು ಸಿಗುತ್ತೆ. 2 5 10, 1 2 8 16 ಹೋಯ್ತು. ಸೊ therefore 116 ಈಕ್ವಲ್ಸ್ 2 into 58 ಅಂತ ಆಯ್ತು. therefore 102 by 116 ಈಕ್ವಲ್ಸ್ 2 into 51 by 2 into 58. ಈಗ HCF ನೇ ಕ್ಯಾನ್ಸಲ್ ಮಾಡಿರೋದ್ರಿಂದ 51 by 58 ಇಸ್ ದಿ ಲೋಯೆಸ್ಟ್ ಫಾರ್ಮ್. ನೀವು ಚೆಕ್ ಮಾಡ್ಬೋದು, 51ಗೂ 58ಗೂ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ 1 ಅಂತಾನೆ ಬರುತ್ತೆ. ಈ ಕ್ವಿಕ್ ಪ್ರೊಸೀಜರ್ ಮಾಡ್ಬಿಟ್ಟೆ ನೋಡ್ಬೋದು ನೀವು. ಯು ವಿಲ್ ಬಿ ಏಬಲ್ ಟು ಸಿ ದಟ್ 1 ವಿಲ್ ಬಿ ದಿ ಲಾಸ್ಟ್ ರಿಮೈಂಡರ್ ವಿಚ್ ವಿಲ್ ಡಿವೈಡ್ ಇಟ್ ಎಕ್ಸಾಕ್ಟ್ಲಿ. ಅವಾಗ ಅದರಿಂದ 51 and 58 ಆರ್ ರಿಲೇಟಿವ್ಲಿ ಪ್ರೈಮ್ ಅಂತ ಹೇಳಿ. ಇಲ್ಲಿ ನಾನು ಫಸ್ಟ್ ಮಾಡಿದ್ರಲ್ಲಿ ಏನಾಗ್ತಿತ್ತು, 2 2 ಕ್ಯಾನ್ಸಲ್ ಮಾಡಿ ಮತ್ತೆ 17 3 51 29 2 58 ಅಂತ ಕರೆಕ್ಟಾಗಿ ಗುಣಿಸಿ ಇಡಬೇಕಾಗ್ತಿತ್ತು. ವೆರಾಸ್ ಇದರಲ್ಲಿ ಏನು ಮಾಡಿದ್ವಿ ನಾವು, HCF ಕಂಡುಹಿಡಿದಾದ ತಕ್ಷಣ ಎಕ್ಸಾಕ್ಟ್ ಡಿವೈಡ್ ಮಾಡಿದ್ರೆ 51 58 ಬರುತ್ತೆ, ಡೈರೆಕ್ಟಾಗಿ ಇಡ್ತೀವಿ. ಸ್ಮಾಲ್ ಲೆಕ್ಕ ಇದ್ದಾಗ ಈ ಪ್ರೊಸೀಜರು ಕ್ವಿಕ್ಕು, ಇದೂ ಪರವಾಗಿಲ್ಲ, ಎಷ್ಟೊಂದು ಸ್ಟೆಪ್ ಅಂತ ಅನ್ಸುತ್ತೆ. ವೆನ್ ವಿ ಗೆಟ್ ವೆರಿ ಲಾರ್ಜ್ ನಂಬರ್ಸ್, 4 ಇನ್ ದಿ ನ್ಯೂಮರೇಟರ್ 5 in the denominator, ಈ ಥರ ನಂಬರ್ಸ್ಗಳು ಬಂದರೆ then it will take slightly longer time if we go by reducing them into all factors. So let us try to solve one large number problem by using the quick method. Large fraction simplification by using ಕ್ವಿಕ್ ಮೆಥಡ್. ಅದು ಯಾಕೆ ವರ್ಕ್ ಆಗುತ್ತೆ ಅನ್ನೋದನ್ನ ನೆಕ್ಸ್ಟ್ ಯಾವಾಗ ಆಮೇಲೆ ನೀವು ಸ್ವಲ್ಪ ದೊಡ್ಡ ಕ್ಲಾಸಿಗೆ ಬಂದಾಗ ಅದು ಪ್ರೂವ್ ಮಾಡೋಣ. ಅದಕ್ಕೆಲ್ಲ ನಂಬರ್ ಥಿಯರಿ ಅಂತೆಲ್ಲ ಪ್ರೂವ್ ಮಾಡಬೇಕು. ಬಟ್ ನೀವು ಲೆಕ್ಕ ಮಾಡೋದಕ್ಕೆ ಇದನ್ನ ಯು ಕ್ಯಾನ್ ಪ್ಲೀಸ್
ಸಿಂಪ್ಲಿಫೈ, ಸುಮ್ಮನೆ ಒಂದು ನಂಬರ್ ಬರಿತೀನಿ ನಾನು, ಏನಾದ್ರು ಮಾಡಿ. ಸಿಂಪ್ಲಿಫೈ 2136 by 3428 ಈ ಥರ ಬರೋಣ. ಈಗ ಇದಕ್ಕೆ ಈ ಥರ ನಾನು ಸಪೋಸ್ if I have to go on finding the factors of 2136 and 3428 by this procedure, it will take long time and then there will be too many factors. So best is to find the HCF. So first step, you know, to find HCF of 2136 and 3428. Okay. ಇದನ್ನ ಸೊ ಎಲ್ಲದಕ್ಕೂ ನೋಡಿ ಮಗ್ಗಿ ಎಲ್ಲ ಚೆನ್ನಾಗಿ ಬರಬೇಕು ಅನ್ನೋದನ್ನ ಹೇಳ್ತಾ ಇದೆ ಇವಾಗ. ಸೊ ಇದಕ್ಕೆ ಏನ್ ಮಾಡ್ತೀವಿ ನಾವು? ಟೇಕ್ ದಿ ಸ್ಮಾಲರ್ ನಂಬರ್ ಆಸ್ ದಿ ಡಿವಿಸರ್ and larger number as the dividend. ಡಿವಿಡೆಂಡ್ ಅಂದ್ರೆ ಯಾವುದನ್ನ ಭಾಗಿಸ್ತೀವೋ ಆ ಸಂಖ್ಯೆ ಡಿವಿಡೆಂಡ್, ಯಾವುದರಿಂದ ಭಾಗಿಸ್ತೀವೋ ಅದು ಡಿವಿಸರ್. ಓಕೆ, ಟೇಕಿಂಗ್ 2136 is less than 3428, therefore take 2136 as divisor. ಇನ್ನೊಂದು ಚೆನ್ನಾಗಿ ತಿಳ್ಕೊಳ್ಳಿ, ಈ 3428 ನ್ಯೂಮರೇಟರ್ ಆಗಿ 2136 ಡಿನಾಮಿನೇಟರ್ ಆದ್ರೂ ಪ್ರೊಸೀಜರ್ ಇದೆ. ಪ್ರೊಸೀಜರ್ ಸೇಮ್, ಬಿಕಾಸ್ ವಿ ಆರ್ ಟ್ರೈಯಿಂಗ್ ಟು ಫೈಂಡ್ ಎ ಲಾಸ್ಟ್ ರಿಮೈಂಡರ್ ವಿಚ್ ಪ್ರೊಡ್ಯೂಸಸ್ ಎಕ್ಸಾಕ್ಟ್ ಡಿವಿಷನ್ ಆಫ್ ದಿ ಪ್ರೀವಿಯಸ್ ಡಿವಿಸರ್. ಅದು ಕಂಡುಹಿಡಿಸಕ್ಕೆ ಮಾಡ್ತಾ ಇರ್ತದೆ. ಸೊ ಯಾವಾಗಲೂ ಯು ಕ್ಯಾನ್ ಡಿವೈಡ್ ಸ್ಮಾಲರ್ ನಂಬರ್ ಇಂದ ಲಾರ್ಜರ್ ನಂಬರ್ನ ಡಿವೈಡ್ ಮಾಡ್ಕೊಂಡು ಹೋದ್ರೆ ರಿಮೈಂಡರ್ ಬರುತ್ತೆ, ಇಲ್ಲದ್ರೆ ಬರಲ್ಲ. ಓಕೆ, ಈಗ ನೋಡಿ ಇಲ್ಲಿ ಇದಕ್ಕೆ ಹೆಂಗೆ ಕಂಡುಹಿಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು, ಈಗ ನೋಡಿ ಇಲ್ಲಿ 6 is units place, 3 is 10th place, 1 is 100th place, 2 ಅನ್ನೋದು 1000th place ಅಲ್ಲಿದೆ. ಈ ನಂಬರ್ ಬಂದಾಗ 8 is unit place, 2 is in the 10th place, 4 is in the 100th place, 3 is in the 1000th place. ಸೊ ನಾವೇನ್ ಮಾಡಬೇಕು ಅಂತಂತಂದ್ರೆ, ನಂಬರಿನ ಪ್ಲೇಸ್ ವ್ಯಾಲ್ಯೂಸ್ ಗಮನದಲ್ಲಿ ಇಟ್ಕೊಂಡು ಆ ಒಂದು ಸಿಂಗಲ್ ಡಿಜಿಟ್ ನಂಬರ್ನ ಡಿವೈಡ್ ಮಾಡೋದಕ್ಕೆ ಏನ್ ನಂಬರ್ ಬೇಕಾಗತ್ತೆ ಅಂತ ನೋಡೋದು. ಇವಾಗ ದಿ 1000th digit place of the dividend is 3, 1000th unit place of divisor is 2. So 3 divided by 2 ಮಾಡ್ಬೇಕಾದ್ರೆ 2 2 ಆಗುತ್ತೆ, 2 4 ಆಗುತ್ತೆ. ಸೊ ನಾನು ಈ ನಂಬರ್ನೇ ನಾನು 2 ಇಂದ ಮಾಡೋಕ್ಕಾಗಲ್ಲ. ಯಾಕೆಂತಂದ್ರೆ 2 ಅಂದ್ರೆ 2000 ಆಗುತ್ತೆ, 2000 into 2 ಅಂದ್ರೆ 4000 ಆಗುತ್ತೆ. ಇಲ್ಲಿ 3000 ಇದೆ, ಆಗೋದಿಲ್ಲ ಅಂತ. ಸೊ ಅದಕ್ಕೋಸ್ಕರ ನಾವೇನು ನೋಡಬೇಕು, ಕರೆಸ್ಪಾಂಡಿಂಗ್ ಪೊಸಿಷನ್ ವ್ಯಾಲ್ಯೂಸ್ ನ ನೋಡಿಕೊಂಡು ಹೈಯೆಸ್ಟ್ ಪೊಸಿಷನ್ ವ್ಯಾಲ್ಯೂ ನಂಬರ್ ಆಫ್ ದಿ ಡಿವಿಡೆಂಡ್ ನ ಹೈಯೆಸ್ಟ್ ಪೊಸಿಷನ್ ವ್ಯಾಲ್ಯೂ ಆಫ್ ದಿ ಡಿವಿಸರ್ ಇಂದ ಡಿವೈಡ್ ಮಾಡಿ ನೋಡಿಕೊಂಡು ಟ್ರಯಲ್ ಕೋಶೆಂಟ್ ನ ಕಂಡುಹಿಡ್ಕೋಬೇಕು. ಟ್ರಯಲ್ ಕೋಶೆಂಟ್ ಅಂತಂದ್ರೆ ಆಯ್ತು, ಇವಾಗ ನೋಡೋಣ. ಸೊ 2 2 3 ಹೋಗ್ಬೇಕಾದ್ರೆ ಸೊ 1 ಅಂತ ಹಾಕೋತೀವಿ. ದಿಸ್ ಈಸ್ ನೋನ್ ಆಸ್ ಟ್ರಯಲ್ ಕೋಶೆಂಟ್. ಹಾಕೊಂಡು ನಾವು ಈ ಕೋಶೆಂಟ್ ಏನ್ ಹಾಕೋತೀವೋ ಅದರಿಂದ ಈ ಡಿವಿಸರ್ನ ಮಲ್ಟಿಪ್ಲೈ ಮಾಡೋದು. ಸೊ ದಿಸ್ ಇಂಟು ದಿಸ್ ಮಾಡೋದು, ಅದನ್ನ ತಂದು ಇಲ್ಲಿ ಬರ್ಕೊಳ್ಳೋದು, ಇಲ್ಲಿ ಬರ್ಕೊಳ್ಳೋದು. ಸೊ 1 6 6, 1 3 3, 1 1 1 2 ಅಂತ ಹೇಳೋದು ನಾವು ಬರ್ಕೊಂಡಿದ್ವಿ. ಸೊ ದಟ್ ಮೀನ್ಸ್ 3428 is equal to 2136 into 1 ಪ್ಲಸ್ ನಂಗೆ ಏನು ರಿಮೈಂಡರ್ ಬರುತ್ತೋ ಅದು. 8 6 ಹೋದ್ರೆ 2. ಸೊ ಇದಕ್ಕೆ ಮೈನಸ್ ಅಂತ ಹಾಕೊಂಡ್ಬಿಡೋದು, ಅಂದ್ರೆ ಕಳಿಬೇಕು ನಾನು ಅಂತ. 12 3 ಹೋದ್ರೆ 9. ಇಲ್ಲಿ 3 ಆಯ್ತು ಇವಾಗ, ಯಾಕಂದ್ರೆ 1 ಇಲ್ಲಿ ತಗೊಂಡಿದ್ದೀವಿ. 3 1 ಹೋದ್ರೆ 2, ಇಲ್ಲಿ ಮತ್ತೆ 3 2 ಹೋದ್ರೆ 1 ಅಂತ. ಸೊ ಈ ಬರೋ ರಿಮೈಂಡರು ಇಟ್ ಶುಡ್ ಬಿ ಲೆಸ್ ದೆನ್ 2136. ಅವಾಗ ನನ್ನ ಕೋಶೆಂಟು ಸರಿ ಅಂತ ಹೇಳ್ಬಿಟ್ಟು, ಅವಾಗ ನನ್ನ ಕೋಶೆಂಟು ಸರಿ. ಈಗ ಈ ರಿಮೈಂಡರ್ನ ನಾನು ಏನು ತಗೋಬೇಕು, ರಿಮೈಂಡರ್
ಆಸ್ ಡಿವಿಸರ್. ಈಗ ನೆಕ್ಸ್ಟ್ ಡಿವಿಸರ್. ಪ್ರೀವಿಯಸ್ ಡಿವಿಸರ್ ಯಾರಿದ್ರು? 2136. ಇವ್ರನ್ನ ನಾನು ಡಿವಿಡೆಂಡ್ ಅಂತ ತಗೋತೀನಿ. ಈಗ ಪ್ರೀವಿಯಸ್ ಡಿವಿಸರ್ ಇವ್ರನ್ನ ತಗೋತೀನಿ. ಮತ್ತೆ ಇವಾಗ ನೋಡೋದು, ಇಲ್ಲಿ ಲಾಸ್ಟ್ ಹೈಯೆಸ್ಟ್ ಪೊಸಿಷನ್ ವ್ಯಾಲ್ಯೂ ಡಿಜಿಟ್ 2 ಇದೆ, ಇದು 1 ಇದೆ. ಸೊ ಒಂದೆರಡ್ಲಿ 2 ಹೋಗುತ್ತೆ, 2ರಿಂದ ಮಲ್ಟಿಪ್ಲೈ ಮಾಡ್ಬೋದಾ ಅಂತ ಹೇಳ್ಬಿಟ್ಟು. ಬಟ್ ಬೆಟರ್ ಟ್ರಯಲ್ಗೋಸ್ಕರ ಏನ್ ಮಾಡ್ತೀನಿ, ಲಾಸ್ಟ್ 2 ಹೈಯರ್ ಪೊಸಿಷನ್ ವ್ಯಾಲ್ಯೂ ಡಿಜಿಟ್ಸ್ ಯಾವುದು? 21 ಅಂತ ಹೇಳಿ, ಇಲ್ಲಿ 12 ಅಂತ. ಸೊ ಈ 21 100 ಅಂತ ಇದು 1200 ಆಗುತ್ತೆ ಇದು. ಸೊ 21ಗೂ 12ಗೂ ಒಂದ್ಸತಿ ನೋಡ್ಕೊಳ್ಳೋದು. ಸೊ ನಾನು 1 2 2 ಅಂತ 2 ಮಾಡಿದ್ರೆ 12 2 24 ಆಗ್ಬಿಡುತ್ತೆ. ಸೊ 100th ಪ್ಲೇಸ್ ಅಲ್ಲಿ ಎಕ್ಸ್ಟ್ರಾ ಹೋಗ್ಬಿಡುತ್ತೆ. ಆದ್ರಿಂದ ಐ ಕೆನಾಟ್ ಟೇಕ್ 2 as a trial thing because 12 24 ಆಗ್ಬಿಡುತ್ತೆ. ನಾ ಹೇಳಿದ ಅರ್ಥ ಆಯ್ತಲ್ವಾ? ಇಲ್ಲಿ ನೋಡಿ, ಇಲ್ಲಿ ಇದು ಟ್ರಯಲ್ ಕೋಶೆಂಟ್ ಫಾರ್ 213 divided by 1239 ಮಾಡಿದಾಗ 2/1 equals 2, but 21/12 equals 1 only. ಯಾಕಂದ್ರೆ 12 24 ಆಗ್ಬಿಡುತ್ತೆ. ಆದ್ರಿಂದ ಐ ಹ್ಯಾವ್ ಟು ಟೇಕ್ ದಿಸ್ ಆಸ್ ದಿ ಟ್ರಯಲ್ ಕೋಶೆಂಟ್. ಸೊ ಅದ್ ಕೋಶೆಂಟ್ ತಗೊಂಡ ತಕ್ಷಣ ಏನ್ ಮಾಡಬೇಕು, ಟ್ರಯಲ್ ಕೋಶೆಂಟ್ ಬಂದ್ಮೇಲೆ ಐ ಹ್ಯಾವ್ ಟು ಅಗೇನ್ ಮಲ್ಟಿಪ್ಲೈ. ಸೊ 1 2 2 1 9 1 2 2 1 1 1. ಈಗ ಇದನ್ನ ಕಳಿಬೇಕು, ಮತ್ತೆ ರಿಮೈಂಡರ್ ಬರುತ್ತೆ. 6 2 ಹೋದ್ರೆ 4, 13 9 ಹೋದ್ರೆ 4, 10 2 ಹೋದ್ರೆ 8, 1 1 ಹೋದ್ರೆ 0. ಸೊ 844 ಅಂತ ಬಂತು. ಈಗ ರಿಮೈಂಡರ್ ಆಸ್ ಡಿವಿಸರ್, ಇದು ರಿಮೈಂಡರ್ ಆಸ್ ಡಿವಿಸರ್. ಪ್ರೀವಿಯಸ್ ರಿಮೈಂಡರ್, ಅದು ಪ್ರೀವಿಯಸ್ ಡಿವಿಸರ್ ಯಾರು? 190 1292. ಇವ್ರು ಯಾರು? ಇವರು ಪ್ರೀವಿಯಸ್ ಡಿವಿಸರ್. ಸೊ 844 ಅನ್ನೋದು ಬಂತು. ಆ 0 ಕಿತ್ತಾಕೋಣ, ಅದಿದ್ರೆ ಸುಮ್ಮನೆ ಏನೋ ಒಂಥರ ಸರಿಯಾಗಿ ಕಾಣಿಸಲ್ಲ. ಈಗ ನೋಡಿ, 844 ಅಂತಂದ್ರೆ ಡಿವಿಸರ್ ಅಲ್ಲಿ 3 ಡಿಜಿಟ್ ಇದೆ, ಡಿವಿಡೆಂಡ್ ಅಲ್ಲಿ 4 ಡಿಜಿಟ್ ಇದೆ. ಸೊ ಲಾಸ್ಟ್ 2 ತಗೊಂಡ್ರೆ, ಸೊ ಟ್ರಯಲ್ ಕೋಶೆಂಟ್ ನ 12/8 ಅಂತ ಮಾಡ್ಕೊಳ್ಳೋದು. ಟ್ರಯಲ್ ಕೋಶೆಂಟ್ ಏನ್ ಮಾಡೋದು? 12/8 ನೋಡ್ಕೊಳ್ಳೋದು. 12/8 ನೋಡ್ಕೊಂಡ್ರೆ ನನ್ಗೇನ್ ಬರುತ್ತೆ? ಮತ್ತೆ 1 ಪ್ಲಸ್ ಬರುತ್ತೆ. 8 1 8, 8 2 16 ಆಗ್ಬಿಡುತ್ತೆ. therefore again I have to use 1. therefore I will get 140. ಇದು ಯಾತಕ್ಕೆ ಅಂದ್ರೆ ಅದೇ ಯೂನಿಟ್ ಪ್ಲೇಸ್ಗೆ ಬರ್ಕೊಳ್ಳೋದಕ್ಕೋಸ್ಕರ ಗುಣಿಸ್ಕೊಂಡು ಬರೀಬೇಕು. ಸೊ ಮೈನಸ್ ಅಂತ ಹಾಕ್ತೀನಿ. ಸೊ 12 4 ಹೋದ್ರೆ 8, 8 4 ಹೋದ್ರೆ 4, 12 8 ಹೋದ್ರೆ 4, 448 ಅಂತ ಬಂತು. ಸೊ ಈಗ 448 ಅನ್ನೋದು ಇಲ್ಲಿ ನೆಕ್ಸ್ಟ್ ಬರೀತೀನಿ. ಈಗ 448 844. ಇಲ್ಲಿ ಇದೇನಿದು? ರಿಮೈಂಡರ್ ಆಸ್ ಡಿವಿಸರ್. ಇದು ಪ್ರೀವಿಯಸ್ ರಿಮೈಂಡರ್, ಅದು ಪ್ರೀವಿಯಸ್ ಡಿವಿಸರ್. ಇದು. ಈಗ ಮತ್ತೆ 84 ಟ್ರಯಲ್ ಕೋಶೆಂಟ್ ಹೆಂಗ್ ಕಂಡುಹಿಡಿಯೋದು? ಟ್ರಯಲ್ ಕೋಶೆಂಟ್ ಹೆಂಗ್ ಕಂಡುಹಿಡಿತೀನಿ? ಲಾಸ್ಟ್ 2 ಡಿಜಿಟ್ ತಗೊಳ್ತೀನಿ. ಈಗ ನೋಡಿ, ಇಲ್ಲಿ ಇವಾಗ 8/4 ಅಂತ ತಗೊಂಡ್ರೆ 2 ಬರ್ತಾ ಇದೆ. ಐ ಹ್ಯಾವ್ ಟು ಚೆಕ್ with the next 2 digits. 84/44. 44 into 2 equals 88, greater than 84. therefore 1 has to be trial quotient. so ಮತ್ತೆ 1 ಇಂದನೇ ಮಾಡ್ಬೇಕು ನಾನು. 448. 14 8 ಹೋದ್ರೆ 6, 13 4 ಹೋದ್ರೆ 9, 7 4 ಹೋದ್ರೆ 3, ಮತ್ತೆ 448 ಅಂತ. ಸೊ ಅದೇ ಪ್ರೊಸೀಜರ್ ಮಾಡಿದ್ರೆ ಇಲ್ಲಿ 4 ಇದೆ, ಇಲ್ಲಿ 3 ಇದೆ, ಆದ್ರಿಂದ 1ರಲ್ಲೇ ಆಗೋದು. 396. 8 6 ಹೋದ್ರೆ 2,
14ರಲ್ಲಿ 9 ಹೋದ್ರೆ 5, 3ರಲ್ಲಿ 3 ಹೋದ್ರೆ 0, 396. ಈಗ ನೋಡಿ ಸ್ವಲ್ಪ ಜಾಸ್ತಿ ಬಂತು ಇವಾಗ. ಸೊ 39 ಇದೆ, 2 ಡಿಜಿಟ್, ಇಲ್ಲಿ 5 ಇದೆ. ಲಾಸ್ಟ್ ಯೂನಿಟ್ ಡಿಜಿಟ್ ಬಿಟ್ರೆ ಇಲ್ಲಿ 2 ಡಿಜಿಟ್ 39, ಇದು 5. ಸೊ ಇದರಿಂದ ರಫ್ಲಿ ಐ ಕ್ಯಾನ್ ಥಿಂಕ್ ಆಫ್ 7, 5 35. ಸೊ 7 ಅನ್ನೋದು ಟ್ರಯಲ್ ಕೋಶಂಟ್ ತಗೊಳ್ಳೋದು. 7 ಅನ್ನೋದೇನದು ಟ್ರಯಲ್ ಕೋಶಂಟ್. ಗುಣಿಸೋದು, ಅದನ್ನ ಗುಣಿಸ್ ಮಾಡೋದು. 7 14, 7 35, 36. ಓಹೋ, ಪರವಾಗಿಲ್ಲ, ಇಟ್ ಈಸ್ ಸ್ಟಿಲ್ ಲೆಸ್ ದ್ಯಾನ್ ದಿಸ್ ನಂಬರ್. 8 ತಗೊಂಡ್ಬಿಟ್ಟಿದ್ರೆ ಏನಾಗ್ತಿತ್ತು, 5 8 40 ಆಗ್ತಾ ಇರಲಿಲ್ಲ. ಸೊ 6ರಲ್ಲಿ 4 ಹೋದ್ರೆ 2, 9ರಲ್ಲಿ 6 ಹೋದ್ರೆ 3, ಇದು 0, 52. ಮತ್ತೆ 52 32 ಅಂದ್ರೆ ಒಂದ್ಸತಿ ಹೋಗುತ್ತೆ. 2ರಲ್ಲಿ 2 ಹೋದ್ರೆ 0, 5ರಲ್ಲಿ 3 ಹೋದ್ರೆ 2, 32. ಇದು ಹೋಗೋದಿಲ್ಲ, ಒಂದ್ಸತಿ ಹೋಗುತ್ತೆ. 20, 8, 20 ಬಂತು. ಮತ್ತೆ 8 2ರಲ್ಲಿ 16, 4 ಬಂತು. 4 2ರಲ್ಲಿ 8, 0 ಬಂತು. ಸೊ ನೋಡಿ, ಲಾಸ್ಟ್ ರಿಮೈಂಡರ್ ಇದೇ ಪ್ರೊಸೀಜರ್ ಮಾಡ್ಕೊಂಡು ಹೋಗಿದ್ದೀನಿ ನಾನು. ಇದೇನಿದು, ರಿಮೈಂಡರ್ ಆಸ್ ಡಿವಿಸರ್, ರಿಮೈಂಡರ್ ಆಸ್ ಡಿವಿಸರ್. ಓಕೆ, ಇದು ಅಷ್ಟೇ, ರಿಮೈಂಡರ್ ಆಸ್ ಡಿವಿಸರ್, ಆಸ್ ಡಿವಿಸರ್. ಇಲ್ಲೂ ರಿಮೈಂಡರ್ ಆಸ್ ಡಿವಿಸರ್. ಸೊ ಪ್ರತಿಯೊಂದು ಸ್ಟೇಜಲ್ಲೂ ಇವೆಲ್ಲ ಪ್ರೀವಿಯಸ್ ಡಿವಿಸರ್. ಇದು ಅಷ್ಟೇ, ಪ್ರೀವಿಯಸ್ ಡಿವಿಸರ್. ಇದೇನಿದು, therefore this is last divisor, sorry, last remainder as exact divisor. Therefore HCF of ಇಷ್ಟು ದೊಡ್ಡ ನಂಬರ್ ಮಾಡಿದ್ವಿ ನೋಡಿ, ಇದು 2136 and 3428, 2136 and 3428 ಈಕ್ವಲ್ಸ್ 4. ನೋಡಿದ್ರಾ? ಈಗ ನಾವು ಈ ಬರೀ 4 ಅಂತ ಕಂಡುಹಿಡೋದಕ್ಕೆ ಉದ್ದಕ್ಕೆ ಮಾಡ್ಕೊಂಡು ಬಂದಿದ್ದಿದ್ರೆ ಎಲ್ಲೋ ಯಾವುದೋ ಒಂದು ಪ್ರೊಸೀಜರ್ಗೆ ಬಂದಾಗ ಪ್ರೈಮ್ ನಂಬರ್ ಯಾವುದೋ 3 ಡಿಜಿಟ್ ಪ್ರೈಮ್ ನಂಬರ್ ನಿಂತೋಗ್ಬಿಟ್ಟಿರ್ತಿತ್ತು. 3 ಡಿಜಿಟ್ ಪ್ರೈಮ್ ನಂಬರ್ ನಿಂತೋಗ್ಬಿಟ್ರೆ ನನಗೆ ಅದು ಪ್ರೈಮ್ ನಂಬರ ಇಲ್ವಾ ಅನ್ನೋದೆಲ್ಲ ಡೌಟ್ ಬರೋಕ್ಕೆ ಶುರು ಆಗ್ಬಿಡುತ್ತೆ. ಅದನ್ನು ಪ್ರೈಮ್ ನಂಬರ ಇಲ್ವಾ ಅಂತ ಕಂಡುಹಿಡ್ಕೊಳ್ಳೋದು, ಅದಕ್ಕೆ ಫ್ಯಾಕ್ಟರ್ಸ್ ಇಲ್ಲ ಅಂತ ಕಂಡುಹಿಡ್ಕೊಳ್ಳೋಕೆ ಟೈಮ್ ಹಿಡಿದ್ಬಿಡುತ್ತೆ. ದೇರ್ಫೋರ್ ಲಾರ್ಜರ್ ಸೈಜ್ ಆಫ್ ಫ್ರಾಕ್ಷನ್ಸ್ ಕೊಟ್ಟಾಗ ವಿ ಶುಡ್ ಲರ್ನ್ ಟು ಡೂ ದಿಸ್ ಕ್ವಿಕ್ ಪ್ರೊಸೀಜರ್ ಟು ಫೈಂಡ್ ದಿ ಲಾಸ್ಟ್ ರಿಮೈಂಡರ್ ಆಸ್ ಎಕ್ಸಾಕ್ಟ್ ಡಿವಿಸರ್, ವಿಚ್ ವಿಲ್ ಬಿ HCF ಅಂತ. ಆ HCF ಬಂದ್ಮೇಲೆ ಅದರ್ ಫ್ಯಾಕ್ಟರ್ ಕಂಡುಹಿಡಿದ್ಬಿಟ್ರೆ other factors will give me the final simplified fraction. So other factors, 2136 divided by, ಇಲ್ಲೇ ಮಾಡೋದು, 2136 divided by 4. ನೋಡಿ, 4 5 20, 1 13, 4 3 12, 1 16, 4 4 16. Therefore 2136 equals 4 into 534 ಅಂತ ಆಯ್ತು. ಈಗ ಇದು 3428 ಡಿವೈಡೆಡ್ ಬೈ 4 ಲಾಂಗ್ ಡಿವಿಷನ್ ಮಾಡೋದು. ಸೊ ಈಗ ಇದು 4 9 36, 4 8 32 ಅಂತ ಬರುತ್ತೆ. ಸೊ 2 22, 4 5 20 ಅಂತ ಆಗುತ್ತೆ. 2 ಬಂತು, 8 ಇಳಿಸ್ಕೊಂಡ್ವಿ, 4 7 28. ಸೊ ಎಕ್ಸಾಕ್ಟ್ಲಿ HCF exactly divides. Therefore 3428 equals 4 into 857 ಬಂತು. ಈಗ ನೋಡಿ ಆಯ್ತು ಲೆಕ್ಕ. Therefore 2136 by 3428 equals 4 into 534 by 4 into 857. So HCF ನ ಕ್ಯಾನ್ಸಲ್ ಮಾಡಿದ್ರೆ
I get the answer 534 by 857. So today I have showed you how to use quick HCF computation to simplify large fractions ಅಂತ ಹೇಳ್ಬಿಟ್ಟು. ಓಕೆ, ಸೊ ನೆಕ್ಸ್ಟ್ ಕ್ಲಾಸ್ನಲ್ಲಿ ಅಡಿಷನ್ ಸಬ್ಟ್ರಾಕ್ಷನ್ ಇದನ್ನೆಲ್ಲ ಕೇಳ್ತೀನಿ, ಅದ್ರದ್ದು ಹೇಳ್ಕೊಡ್ತೀನಿ. ಅದಕ್ಕೆ ಮುಂಚೆ ಪ್ರಾಕ್ಟೀಸ್ ಶೀಟ್ಸ್ ಈ ಕ್ವಿಕ್ ಪ್ರೊಸೀಜರ್ಸ್ ಮೇಲೆ ಒಂದೆರಡು ಲೆಕ್ಕ ಇದೇ ಥರ ಸಾಲ್ವ್ ಮಾಡಿಬಿಟ್ಟು ಪ್ರಾಕ್ಟೀಸ್ ಪ್ರಾಬ್ಲಮ್ಸ್ ಕೊಡ್ತೀನಿ, ನೀವೆಲ್ಲ ಪ್ರಾಕ್ಟೀಸ್ ಮಾಡಿ ಆವಾಗ ಪ್ರೊಸೀಜರ್ಸು ಬರುತ್ತೆ. ಓಕೆ, ಸೊ ಏನಾದ್ರು ಡೌಟ್ ಇದ್ದರೆ ಕೇಳ್ಬೋದು. ಇನ್ನೊಂದು 2 ನಿಮಿಷ, 7:30 ಆಗೋಯ್ತು. ಏನಾದ್ರು ಡೌಟ್ ಇದೆಯಾ ಅಂತ ಕೇಳಿ. ಸರ್, ಒಂದು ಚಾಟ್ ಬಾಕ್ಸ್ ಅಲ್ಲಿ ಹಾಕಿದ್ದಾರೆ, ವಾಟ್ ಈಸ್ ಸಕ್ಸೆಸಿವ್ ಡಿವಿಷನ್ ಅಂತ ಹಾಕಿದ್ದಾರೆ ಸರ್. ಯಾರಿಗೂ ಡೌಟ್ ಇಲ್ವಾ? ಸಾಗರ್, ಕ್ಲಾಸ್ ಮುಗಿಸೋಣ ಇವಾಗ. ಸೊ ಯಾರಿಗೂ ಡೌಟ್ ಇಲ್ಲದೆ ಹೋದ್ರೆ ನೀವು ಡೌಟ್ನ ಅಫ್ಕೋರ್ಸ್ ನಿಮ್ಮ ಅವರು